ಹಾಯ್ ಹಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನಲ್. ಪ್ರೀತಿನ ಮದುವೆನಾ? ವಿನಯ್ ತಾತ ಸಂಪಾದಿಸಿ ಇಟ್ಟಿರುವುದು ವ್ಯರ್ಥ ಆದರೆ ಮಾಡಲಿಲ್ಲ. ಆದರೆ ಅದರಿಂದ ಈತನು ಸಂಪಾದಿಸಿದ ಹಣ ಎಲ್ಲ ಲಕ್ಸುರಿಗಳಿಗೆ ಬಳಸಿಬಿಡುತ್ತಾನೆ. ಯಾಕೆಂದರೆ ಪ್ರೀತಿ ಅಂದರೆ ಇಷ್ಟ ಆಗುವುದಿಲ್ಲ. ಮದುವೆ ಅಂದರೆ ಯಾರನ್ನೋ ತಂದು ಅವಳನ್ನು ಜೀವನ ಪೂರ್ತಿ ಅಮ್ಮ ಬಂಗಾರ ಅನ್ನುತ್ತಾ ಕೇರ್ ಮಾಡಬೇಕಾದ ಅವಸರ ಇಲ್ಲ. ಪ್ರೀತಿಯ ಬಂಧ ಎಂದು ಬೆಳೆಸಿಕೊಳ್ಳುತ್ತಾ ಹೋಗಿ ನಂತರ ಬಾಧೆ ಪಡುವುದಕ್ಕಿಂತ ಅವಸರಕ್ಕೆ ಹಣ ಬೇಸಾಕಿದರೆ ಎಂದರೆ ಕೋಟಿ ಜನ. ಹಾಗೆ ಬಂದ ಹುಡುಗಿಯರ ಜೊತೆ ಇಷ್ಟ ಬಂದಂತೆ ಬದುಕಿಬಿಡುತ್ತಾನೆ. ಸ್ವಲ್ಪ ಜನ ಹುಡುಗಿಯರಿಗೆ ಸುಂದರಾಂಗನಾದರೆ ಸ್ವಲ್ಪ ಜನ ಹುಡುಗಿಯರಿಗೆ ಕಾಮಾಂಧನು. ಗೌತಮ್ ಆತನು ಸಹ ಅವರ ತಂದೆ ಸಂಪಾದಿಸಿ ಇಟ್ಟಿರುವುದು ಡೆವಲಪ್ ಮಾಡುತ್ತಾ ಒಂದು ಡಿಗ್ನಿಟಿಯನ್ನು ಕಾಪಾಡುತ್ತಾ ತಂದೆಯ ಹೆಸರನ್ನು ಸಾರ್ಥಕ ಮಾಡಬೇಕು ಅನ್ನುವ ಒಬ್ಬ ಒಳ್ಳೆ ಮನುಷ್ಯ. ಬ್ಯಾಡ್ ಹ್ಯಾಬಿಟ್ಸ್ ಅಂತವೂ ಯಾವೂ ಇಲ್ಲ. ಆಫೀಸಿನಲ್ಲಿ ಹುಡುಗಿಯರಿಗೆ ಕನಸಿನ ರಾಜಕುಮಾರನು. ಬಿಸ್ನೆಸ್ನಲ್ಲಿ ಪೈಪೋಟಿ ಅಂದರೆ ಗೌತಮ್ ಮತ್ತು ವಿನಯ್ಗೆ. ಇಬ್ಬರ ಮಧ್ಯೆ ಯಾವಾಗಲೂ ಸಣ್ಣ ಸಣ್ಣ ವಿಷಯಕ್ಕೂ ಬೆಂಕಿ ಹತ್ತಿಕೊಳ್ಳುತ್ತದೆ. ಈ ಕಡೆ ಈ ಆಫೀಸಿನವರಿಗೂ ಆ ಕಡೆ ಆ ಆಫೀಸಿನವರಿಗೂ ತಿಳಿದ ವಿಷಯ. ತನುಶ್ರೀ ಅಂದವಾದ ಹುಡುಗಿ ಅಲ್ಲ, ಅಂದವಾದ ಮನಸ್ಸಿರುವ ಹುಡುಗಿ. ಎಲ್ಲರ ಜೊತೆ ನಿಸ್ವಾರ್ಥವಾಗಿ ಸ್ನೇಹ ಮಾಡುತ್ತಾಳೆ. ಕೆಲಸದ ಬಗ್ಗೆ ಶ್ರದ್ಧೆ, ತನ್ನವರು ಅಂದುಕೊಳ್ಳುವವರಿಗೆ ಆಕೆ ಹಂಚುವ ಪ್ರೀತಿ ಅದ್ಭುತ. ತನ್ನ ಸ್ಟಡೀಸ್ ಮುಗಿದ ನಂತರ ಒಳ್ಳೆ ಕಂಪನಿಯಲ್ಲಿ ಜಾಬ್ಗೋಸ್ಕರ ಸರ್ಚ್ ಮಾಡುತ್ತಿದ್ದರೆ ವಿನಯ್ ಕಂಪನಿಯಲ್ಲಿ ಸ್ಯಾಲರಿ ಹುಡುಗಿಯರಿಗೆ ಜಾಸ್ತಿ ಕೊಡುತ್ತಾರೆ ಎಂದು ಹೇಳಿದರೂ ಸರಿ. ಅವನು ಎಂತಹ ಕಾಮಾಂಧನೋ ನನಗೆ ಗೊತ್ತು. ಅವನ ಕಣ್ಣಿಗೆ ಬಿದ್ದರೂ ಸಹ ಹೆಣ್ಣು ಮಗುವಿನ ಜೀವನ ಆ ದಿನ ಸರ್ವನಾಶ ಆದಂತೆ. ಅವಳ ಮನಸ್ಸು ಅರ್ಥ ಮಾಡಿಕೊಳ್ಳುವುದಿಲ್ಲ. ಹಣದಿಂದ ಪ್ರತಿಯೊಂದನ್ನು ಕೊಂಡುಕೊಳ್ಳುತ್ತೇನೆ ಅನ್ನುವ ಅಹಂಕಾರದವನು. ಅವನ ಹತ್ತಿರ ಜಾಬ್ ಮಾಡುವುದಕ್ಕಿಂತ ಬಾಯಿ ಮುಚ್ಚಿಕೊಂಡು ಮನೆಯಲ್ಲಿ ಇರುವುದು ತುಂಬ ಬೆಸ್ಟ್ ಎಂದು ಗೌತಮ್ ಕಂಪನಿಯಲ್ಲಿ ಟ್ರೈ ಮಾಡುತ್ತಾ ಜಾಬ್ ಸಿಕ್ಕಿತು. ಗೌತಮ್ ಕಂಪನಿಗೆ ಹೆಣ್ಣು ಮಕ್ಕಳು ಜಾಬ್ಗೋಸ್ಕರ ಪೈಪೋಟಿ ಪಡುತ್ತಾರೆ. ಯಾಕೆಂದರೆ ಅಲ್ಲಿ ಒಂದು ಗೌರವಪ್ರದವಾದ ಹೆಸರು ಇರುತ್ತದೆ. ಹಣ ಬೇಕು ಅಂದರೆ ವಿನಯ್ ಹತ್ತಿರಕ್ಕೆ ಹೋಗುತ್ತಾರೆ. ಹಾಗೆ ತನುಶ್ರೀ ಗೌತಮ್ ಕಂಪನಿಯಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಸೇರಿದಳು. ತುಂಬ ಕಡಿಮೆ ಸಮಯದಲ್ಲಿ ತನ್ನ ಟ್ಯಾಲೆಂಟ್ ತೋರಿಸಿ ಗೌತಮ್ ದೃಷ್ಟಿಯಲ್ಲಿ ಸಹ ಬಿದ್ದಳು. ಗೌತಮ್ ಎಷ್ಟೋ ಜನ ಹುಡುಗಿಯರನ್ನು ನೋಡಿದರೂ ಸಹ ಆತನ ಮನಸ್ಸು ಚಂಚಲ ಆಗಲಿಲ್ಲ. ಆದರೆ ತನುಶ್ರೀ ಮಾತನಾಡುವ ವಿಧಾನ, ಕೆಲಸದ ಮೇಲೆ ತೋರಿಸುವ ಶ್ರದ್ಧೆ, ನನ್ನ ಆಫೀಸಿನಲ್ಲಿ ಇಷ್ಟು ದಿನಗಳಿಂದ ಇರುತ್ತಿದ್ದರೂ ಸಹ ಎಲ್ಲರೂ ಗೌತಮನ್ನು ತಿನ್ನುವ ಹಾಗೆ ನೋಡಿದರೂ ಸಹ ತನುಶ್ರೀ ಯಾವ ದಿನಾನೂ ತನ್ನ ಲಿಮಿಟ್ಸನ್ನು ದಾಟಲಿಲ್ಲ. ಹಾಗೆ ಸಹ ಗೌತಮ್ ಮನಸ್ಸಿನಲ್ಲಿ ಉಳಿದಿದ್ದಳು. ತನುಶ್ರೀಯನ್ನು ನೋಡಿದ ಮೇಲೇನೆ ಗೌತಮ್ಗೆ ಪ್ರೀತಿಸಬೇಕೆಂದು, ಮದುವೆ ಮಾಡಿಕೊಳ್ಳಬೇಕೆಂದು, ತನಗೆ ವಯಸ್ಸಾಗಿದೆ ಅನ್ನುವ ನೆನಪು ಬಂದಿತು. ಅಲ್ಲಿಯ ತನಕ ಬಿಸ್ನೆಸ್ನಲ್ಲಿಯೇ ವಿನಯ್ ಜೊತೆ ಹೇಗೆ ಪೈಪೋಟಿ ಪಡುತ್ತಾ ಬೆಳೆಯಬೇಕು ಎಂದು ಆಲೋಚಿಸಿದವನು ಒಂದೇ ಸರಿ ಆತನ ಮನಸ್ಸಿಗೆ ತನುಶ್ರೀ ಇಷ್ಟ ಆದಳು. ಹಾಗೆ ಲಂಚ್ ಟೈಮ್ನಲ್ಲಿ ಫ್ರೆಂಡ್ಸ್ ಜೊತೆ ಯಾವಾಗಲಾದರೂ ಮಾತನಾಡುತ್ತಿದ್ದರೆ ಗೌತಮ್ ಸಿಸಿ ಕ್ಯಾಮೆರಾದಲ್ಲಿ ಆಕೆಯನ್ನು ನೋಡುತ್ತಾ ಖುಷಿ ಪಡುತ್ತಿದ್ದಾನೆ. ಹಾಗೆ ಧೈರ್ಯ ಮಾಡಿ ಒಂದು ಸಂದರ್ಭದಲ್ಲಿ ಪ್ರಪೋಸ್ ಸಹ ಮಾಡಿದನು. ತನುಶ್ರೀ ಸಹ ಹೊರಬೀಳಲಿಲ್ಲ. ಆದರೂ ಸ್ಟಾಫ್ ಎಲ್ಲ ಗೌತಮನ್ನು ಹೊಗಳಿಕೆಯಲ್ಲಿ ಮುಳುಗಿಸುವುದು, ಆಕೆಯ ಮುಂದೆನೇ ಬಾಸ್ ಒಂದು ಲುಕ್ ನಮಗೆ ಹಾಕಿದರೆ ನಿದ್ದೆ ಬರುವುದಿಲ್ಲ ಅನ್ನುವುದು, ಆತನ ಮನಸ್ಸಿನ ಬಗ್ಗೆ ಹೇಳುವುದರಿಂದ ಆಕೆಯ ಮನಸ್ಸಿನಲ್ಲಿ ಹಾಗೆ ನಿಂತು ಹೋದನು. ಹಾಗೆ ಪ್ರಪೋಸ್ ಮಾಡುವುದಕ್ಕೆ ತನ್ನ ಮನೆಯ ಪರಿಸ್ಥಿತಿ, ಅಕ್ಕನಿಗೆ ಇನ್ನೂ ಮದುವೆ ಆಗಿಲ್ಲ. ಅದಕ್ಕೆ ಹಾಗೆ ಸೈಲೆಂಟ್ ಆಗಿ ತನ್ನ ಕೆಲಸವನ್ನು ತಾನು ಮಾಡಿಕೊಳ್ಳುತ್ತಿದ್ದಾಳೆ. ಇನ್ನು ಗೌತಮ್ ಪ್ರಪೋಸ್ ಮಾಡಿದರೆ ನೋ ಎಂದು ಹೇಳುವುದಕ್ಕೆ ಏನೂ ಇಲ್ಲ. ಆದ್ದರಿಂದ ಎಸ್ ಎಂದು ಹೇಳಿದಳು. ಆದರೆ ಅಕ್ಕನ ಮದುವೆಯ ನಂತರನೇ ನಾನು ಮನೆಯಲ್ಲಿ ಹೇಳಬಲ್ಲೆನು, ಅಲ್ಲಿಯ ತನಕ ನೀನು ನನಗೋಸ್ಕರ ಕಾಯುತ್ತೀಯಾ ಎಂದು ಕೇಳಿದಳು. ಗೌತಮ್, ನಿನಗೋಸ್ಕರ ಎಷ್ಟು ದಿನಗಳಾದರೂ ಕಾಯುತ್ತೇನೆ. ನಿನ್ನ ಪ್ರೀತಿಯನ್ನು ಪಡೆದವನು. ನಿನ್ನ ಜೊತೆ ಜೀವನ ತುಂಬ ಅದ್ಭುತವಾಗಿ ಇರುತ್ತದೆ. ಅಲ್ಲಿಯ ತನಕ ಪ್ರೀತಿಸೋಣ ಎಂದು ಇಬ್ಬರು ಡೀಪ್ ಆಗಿ ಪ್ರೀತಿಯಲ್ಲಿ ಮುಳುಗಿ ಹೋದರು. ಹಾಗೆ ಇವರ ಪ್ರೀತಿ ಹೊರಗಡೆ ಸಹ ಹಬ್ಬಿತು. ಆದರೂ ಯಾರೂ ಭಯಪಡಲಿಲ್ಲ. ನಿಜವಾಗಿಯೇ ಪ್ರೀತಿಸಿಕೊಳ್ಳುತ್ತಿದ್ದಾರೆ. ಆದ್ದರಿಂದ ಕೇಳಿದವರಿಗೆ ಎಸ್ ಎಂದು ಹೇಳದೆ ತಪ್ಪಲಿಲ್ಲ. ಹಾಗೆ ಒಂದು ದಿನ ಏನೋ ಎಲ್ಲ ಕಂಪನಿಗಳಿಗೂ ಮೀಟಿಂಗ್ ಇದ್ದು ಹೋದರು. ಗೌತಮ್ ತನುಶ್ರೀ ಜೊತೆ ಹೋದನು. ಆಗಲೂ ತನುಶ್ರೀ, ಬೇಡ ಗೌತಮ್, ನಾನು ಬರುವುದಿಲ್ಲ. ಆದರೂ ನನಗೆ ಈಗಲೇ ಫೋಕಸ್ ಆಗಬೇಕೆಂದು ಸಹ ಅನಿಸುತ್ತಿಲ್ಲ ಅನ್ನುತ್ತಿದ್ದರೆ ಗೌತಮ್,
ನನ್ನನ್ನು ಮದುವೆ ಮಾಡಿಕೊಳ್ಳುವುದಿಲ್ಲವಾ ಅಂದನು. ತನುಶ್ರೀ ಅಬ್ಬಾ ಗೌತಮ್, ಹಾಗೆ ಅಲ್ಲ. ಮದುವೆಯ ನಂತರ ನಿನ್ನ ಇಷ್ಟ. ತನುಶ್ರೀ ಬಾಧೆ ಏನು ಅಂದರೆ ಅಲ್ಲಿಗೆ ವಿನಯ್ ಬರುತ್ತಾನೆ. ಅವನ ದೃಷ್ಟಿ ಹೆಂಗಸರ ಮೇಲೆ ಬಿದ್ದರೆ ಅವನು ಒಬ್ಬ ನೀಚನು ಅನ್ನುವುದು ಒಂದು ಟಾಕ್. ಅದಕ್ಕೆ ಹೋಗಬೇಕು ಅನಿಸುತ್ತಿಲ್ಲ. ಆದರೆ ಗೌತಮ್ ಕೇಳಿಕೊಳ್ಳುತ್ತಿದ್ದರೆ ಹೋಗದೆ ತಪ್ಪಲಿಲ್ಲ. ಹಾಗೆ ಮೀಟಿಂಗ್ ಮುಗಿದು ಹೋಯಿತು. ಎಂಡಿಗಳೆಲ್ಲ ಮಾತನಾಡಿಕೊಳ್ಳುತ್ತಿದ್ದಾರೆ. ಅವರ ಜೊತೆ ಬಂದವರು ಹೊರಗಡೆ ಕಾಯುವುದಕ್ಕೆ ಹೋಗುತ್ತಿದ್ದರೆ ವಿನಯ್ ಗೌತಮ್ ಜೊತೆ ತನುಶ್ರೀಯನ್ನು ನೋಡಿದಾಗ ಸೂಪರ್ ಫಿಗರ್ ಅಂದುಕೊಂಡನು. ಹಾಗೆ ಹೊರಗಡೆ ಹೋಗುತ್ತಿರುವ ತನುಶ್ರೀಯನ್ನು ನೋಡಿ ಓಡಿ ಬಂದನು. ವಿನಯ್ ಆಕೆಯ ಹತ್ತಿರ ಬಂದ ತಕ್ಷಣ ಆಕೆಯ ಸೊಂಟವನ್ನು ಟಚ್ ಮಾಡುತ್ತಾ ಐ ವಾಂಟ್ ಯು ಅಂದನು. ತನುಶ್ರೀ ಮೈಯೆಲ್ಲ ನಡುಗುತ್ತಾ ಕೋಪದಿಂದ ಕೆನ್ನೆಗೆ ಬಾರಿಸಬೇಕು ಅಂದುಕೊಂಡಳು. ಆದರೆ ವಿನಯ್ ಆಕೆಗೆ ಉಸಿರನ್ನು ತೆಗೆದುಕೊಳ್ಳಲು ಸಹ ಕಷ್ಟ ಆಗುವ ಹಾಗೆ ಬೇಸರ ಮಾಡುತ್ತಿದ್ದಾನೆ. ಗೌತಮ್ ಅಲ್ಲಿಗೆ ಹೋಗಿ ಆಕೆ ನನ್ನ ಲವರ್ ಪ್ಲೀಸ್ ಅಂದನು. ವಿನಯ್ ಓ ಸಾರಿ, ಫಿಗರ್ ಚೆನ್ನಾಗಿದೆ, ನಿನಗೆ ಬೋರ್ ಹೊಡೆದರೆ ನನಗೆ ಹೇಳು ಅಂದುಕೊಳ್ಳುತ್ತಾ ಹೋದನು. ಇನ್ನು ತನುಶ್ರೀ ತುಂಬ ಉರಿದುಕೊಳ್ಳುತ್ತಾ ಆ ಕೋಪವನ್ನು ಗೌತಮ್ ಮೇಲೆ ತೋರಿಸುತ್ತಾ ಅದಕ್ಕೆ ಬರಲ್ಲ ಅಂದೆ. ಅವನ ಬಗ್ಗೆ ಒಬ್ಬರಾದರೂ ಒಳ್ಳೆಯವನು ಎಂದು ಹೇಳಿದವರು ಇಲ್ಲ. ಆದರೂ ಹೆಣ್ಣು ಮಕ್ಕಳು ಅಂದರೆ ಹಾಗೆ ಮೇಲಕ್ಕೆ ಬರುತ್ತಾನಾ ನೀಚನು ಎಂದು ಕೆಟ್ಟ ಕೆಟ್ಟದಾಗಿ ಬೈಯುತ್ತಿದ್ದಾಳೆ. ಗೌತಮ್ ಇಂಥವೆಲ್ಲ ಲೈಟಾಗಿ ತೆಗೆದುಕೊಳ್ಳಬೇಕು. ಯಾಕೆ ನೀನು ಅಷ್ಟೊಂದು ಬಾಧೆ ಪಡುತ್ತಿದ್ದೀಯ? ಆ ವಿನಯ್ ಹುಡುಗಿಯರ ಹುಚ್ಚನು. ಇಲ್ಲ ಅನ್ನುತ್ತಿಲ್ಲ. ಆದರೆ ಇಷ್ಟವಾದ ಹುಡುಗಿಯನ್ನು ಹಣ ಕೊಟ್ಟು ಇಲ್ಲದಿದ್ದರೆ ಮುದ್ದು ಮಾಡಿ ಡ್ರಾಪ್ ಮಾಡಿ ಸ್ವಂತ ಮಾಡಿಕೊಳ್ಳುತ್ತಾನೋ. ಆದರೆ ಮದುವೆಯಾದ ಹುಡುಗಿಯ ತಂಟೆಗೆ ಹೋಗುವುದಿಲ್ಲ. ನಾನು ಮದುವೆ ಮಾಡಿಕೊಂಡ ಮೇಲೆ ನಿನ್ನ ತಂಟೆಗೆ ಬರುವುದಿಲ್ಲ. ಬಿಟ್ಟು ಬಿಡು, ಲೈಟಾಗಿ ತೆಗೆದುಕೋ ಅನ್ನುತ್ತಾ ಹೊರಟು ಹೋದರು. ಹಾಗೆ ಗೌತಮ್ ತನುಶ್ರೀ ಲವ್ನಲ್ಲಿ ಡೀಪ್ ಆಗಿ ಇದ್ದಾರೆ. ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ 1 ತಿಂಗಳು ತನುಶ್ರೀಯನ್ನು ಬಿಟ್ಬಿಟ್ಟು ಹೋದನು. ಆದರೆ ಗೌತಮ್ ಕಷ್ಟಪಡುತ್ತಿದ್ದಾನೆ. ತನುಶ್ರೀ ನಾನೂ ಸಹ ಬರಲಾ ಅಂದಳು. ಗೌತಮ್ ಸಹ ಕರೆದುಕೊಂಡು ಹೋಗಬೇಕು ಎಂದು ಇದೆ. ಆದರೆ ಅಲ್ಲಿ ವಿನಯ್ ಅಂತವರೇ ಜಾಸ್ತಿ ಇರುತ್ತಾರೆ. ನೀನು ಅಲ್ಲಿ ಇರುವುದಿಲ್ಲ. ಪ್ರತಿ ಕ್ಷಣ ನಿನ್ನ ಬಾಧೆಯನ್ನು ನಾನು ನೋಡಲಾಗುವುದಿಲ್ಲ. ಮದುವೆಯಾಗಿದ್ದರೆ ಖಚಿತವಾಗಿ ಕರೆದುಕೊಂಡು ಹೋಗುತ್ತಿದ್ದೆ ಅಂದನು. ತನುಶ್ರೀಗೆ ಸಹ ಬಾಧೆ ಅನಿಸಿತು. ಅದೇನೋ ಅಕ್ಕನಿಗೆ ಸಂಬಂಧಗಳು ನೋಡುತ್ತಲೇ ಇದ್ದಾರೆ. ಆದರೆ ಬಂದವರೆಲ್ಲ ನನ್ನನ್ನು ಮಾಡಿಕೊಳ್ಳುತ್ತೇನೆ ಅನ್ನುತ್ತಿದ್ದಾರೆ. ಆಗಲೂ ಅಮ್ಮ ಅಕ್ಕನನ್ನು ಹುಡುಗ ನೋಡಲು ಬಂದಾಗ ನನ್ನನ್ನು ಮನೆಯಲ್ಲಿ ಇಡುತ್ತಿಲ್ಲ. ಅವಳಿಗೆ ಮದುವೆಯಾಗಿ ಹೋದರೆ ನಾವು ತಕ್ಷಣ ಮದುವೆ ಮಾಡಿಕೊಳ್ಳೋಣ ಗೌತಮ್. ನಾನೂ ಸಹ ಕಾಯಲು ಆಗುತ್ತಿಲ್ಲ ಗೌತಮ್ ಅನ್ನುತ್ತಿದ್ದರೆ ಗೌತಮ್ ತನುಶ್ರೀಯನ್ನು ಹತ್ತಿರಕ್ಕೆ ಎಳೆದುಕೊಂಡು ನನಗೆ ವೆಯ್ಟ್ ಮಾಡಬೇಕು ಎಂದು ಇಲ್ಲ, ನಿನಗೂ ವೆಯ್ಟ್ ಮಾಡಬೇಕು ಎಂದು ಇಲ್ಲ. ಇಬ್ಬರು ಕಮಿಟ್ ಆಗಿ ಹೋಗಿ ಮದುವೆ ನಂತರ ಮಾಡಿಕೊಳ್ಳೋಣವಾ ಅಂದನು. ತನುಶ್ರೀ ಛೀ, ಏನು ಗೌತಮ್ ನೀನು ಹೀಗೆ ಮಾತನಾಡುತ್ತಿದ್ದೀಯಾ ಅಂದರೆ ಗೌತಮ್ ಏನು ಮಾಡಲಿ, ನಿನ್ನ ಪ್ರೀತಿಯಲ್ಲಿ ಬಿದ್ದ ಮೇಲೆ ನಾನೂ ಸಹ ಬ್ಯಾಡ್ ಬಾಯ್ ತರಹ ತಯಾರಾಗಿದ್ದೇನೆ. ಅದೆಲ್ಲ ನಿನ್ನೊಬ್ಬಳ ಹತ್ತಿರಾನೇ ಬಂಗಾರ ಅನ್ನುತ್ತಿದ್ದರೆ ತನುಶ್ರೀ ನನಗೆ ಗೊತ್ತಿಲ್ಲವಾ ಅನ್ನುತ್ತಾ ಸರಿ ಹೊರಡು, ಟೈಮ್ ಆಗುತ್ತಿದೆ ಅಲ್ವಾ ಅಂದರೆ ಗೌತಮ್ ನಿನ್ನ ಪ್ರಿಯತಮ 1 ಮಂತ್ ಕಾಣಿಸುವುದಿಲ್ಲವೇ? ಅವನಿಗೆ ಒಂದು ಸ್ವೀಟ್ ಗಿಫ್ಟ್ ಕೊಡಬೇಕೆಂದು ಸ್ವಲ್ಪ ಸಹ ಇಲ್ಲ ಎಂದು ಚಿರುಕೋಪದಿಂದ ಅಂದನು. ತನುಶ್ರೀನೇ ಗೌತಮ್ ತುಟಿಗಳಿಗೆ ಸಿಹಿಯಾದ ಮುತ್ತನ್ನು ಗಿಫ್ಟ್ ಆಗಿ ಕೊಟ್ಟು ಸರಿ ಹೋಗುತ್ತದೆಯಾ ಅಂದಳು. ಗೌತಮ್ ತನುಶ್ರೀಯನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು ನೀನು ಕೊಟ್ಟೆ ನಾನೂ ಸಹ ಕೊಡಬೇಕು ಅಲ್ವಾ ಅನ್ನುತ್ತಾ ಆತನು ಸಹ ತನುಶ್ರೀ ತುಟಿಗಳಿಗೆ ಮುತ್ತನ್ನು ಕೊಟ್ಟನು. ತನುಶ್ರೀ ಒಡೆಯುತ್ತಿದ್ದರೆ ಗೌತಮ್ ತನ್ನ ನಾಲಿಗೆಯಿಂದ ಆಕೆಯ ತುಟಿಗಳ ಮೇಲೆ ಮೆಲ್ಲಗೆ ಟಚ್ ಮಾಡುತ್ತಾ ಲವ್ ಯು ಬಂಗಾರ, ನಿನ್ನ ಜೊತೆ ಜೀವನವನ್ನು ಬೇಗ ಶುರು ಮಾಡಬೇಕೆಂದು ಇದೆ. ನಾನು ಹೋಗಿ ಆ ಪ್ರಾಜೆಕ್ಟನ್ನು ಸಕ್ಸಸ್ ಮಾಡಿಕೊಂಡು ಬರುವುದರ ಒಳಗೆ ನಿಮ್ಮ ಅಕ್ಕನಿಗೆ ಮದುವೆ ಸೆಟ್ ಆಗಿದೆ ಅನ್ನುವ ಒಂದು ಸ್ವೀಟ್ ಸುದ್ದಿಯನ್ನು ಕೊಡು ಸಾಕು ಅನ್ನುತ್ತಾ ಬಾಯ್ ಎಂದು ಹೇಳಿ ಹೊರಟು ಹೋದನು. ಹಾಗೆ ಗೌತಮ್ ಹೊರಟು ಹೋದ ಮೇಲೆ ತನುಶ್ರೀಗೆ ದಿನಗಳು ಕಳೆಯುತ್ತಿಲ್ಲ. ಗೌತಮ್ ಪ್ರೀತಿ, ಆತನು ಕೊಟ್ಟ ಮುತ್ತು, ಅದನ್ನೇ ನೆನಪು ಮಾಡಿಕೊಂಡು ಕಷ್ಟದಿಂದ ಜಾಬ್ ಸಹ ಮಾಡಲಾಗುತ್ತಿಲ್ಲ. ಹಾಗೆ ಒಂದು ದಿನ ಫೋನ್ ಬಂದಿತು, ಗೌತಮ್ಗೆ ಆಕ್ಸಿಡೆಂಟ್ ಆಗಿದೆ ಎಂದು. ಒಂದು ಕಡೆ ಇದ್ದಾನೆ ಎಂದು ಫೋನ್ ಬಂದರೆ ಗೌತಮ್ಗೆ ಎಷ್ಟು ಫೋನ್ ಮಾಡಿದರೂ ಸಹ ಆತನ ಫೋನ್ ರಿಂಗ್ ಆಗುತ್ತಿಲ್ಲ. ಆದ್ದರಿಂದ ಆ ಸುದ್ದಿ ನಿಜಾನೇ ಅಂದುಕೊಂಡು ಓಡಿದಳು. ಅವರು ಹೇಳಿದ ಅಡ್ರೆಸ್ಗೆ ಹೋದಳು. ಅಲ್ಲಿ ಬಾಗಿಲನ್ನು ತೆಗೆದ ತಕ್ಷಣ ಆಕೆಯ ಮೇಲೆ ಹೂವಿನ ಸುರಿಮಳೆ ಸುರಿಯಿತು. ಗೌತಮ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಲೈಫ್ ಅಂದನು. ತನುಶ್ರೀ ಗೌತಮ್ಗೆ ಏನಾಗಿದೆಯೋ ಎಂದು ಓಡಿ ಬಂದು ಈ ದಿನ ನನ್ನ ಬರ್ತ್ಡೇ ಅನ್ನುವ ಆಲೋಚನೆ ಸಹ ಮರೆತು
ಆಕೆಯ ಪ್ರಾಣ ಎಲ್ಲ ಗೌತಮ್ ಮೇಲೆ ಇದೆ ಅಲ್ವಾ. ಗೌತಮ್ ಸೇಫಾಗಿ ಇದ್ದಾನೆ ಅಂದ ತಕ್ಷಣ ಓಡಿ ಹೋಗಿ ಗೌತಮನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ಲವ್ ಯು ಗೌತಮ್, ನೀನು ಇಲ್ಲದೆ ನಾನು ಒಂದು ನಿಮಿಷ ಸಹ ನನ್ನ ಪ್ರಾಣ ಇರುವುದಿಲ್ಲ ಎಂದು ಗೌತಮನ್ನು ಬೆಡ್ ಮೇಲೆ ತಳ್ಳಿ ಮುತ್ತುಗಳ ಸುರಿಮಳೆ ಸುರಿಸಿದಳು. ಗೌತಮ್, ಹೇ ತನು, ನೀನು ಹೀಗೆ ಮಾಡಿದರೆ ಮೊದಲೇ ಫುಲ್ ಹ್ಯಾಪಿಯಲ್ಲಿ ಇದ್ದೇನೆ, ನಂತರ ನಿನ್ನಿಷ್ಟ ಅಂದನು. ತನುಶ್ರೀ, ಏನು ಹ್ಯಾಪಿ? ಪ್ರಾಜೆಕ್ಟ್ ನಿನಗೆ ಬಂದಿದೆ ಅದಕ್ಕೆ ಅಲ್ವಾ. ಹ್ಯಾಪಿಯಿಂದಲೇ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಇಲ್ಲಿ ಮಾಡಬೇಕು ಅಂದುಕೊಂಡೆ, ಹೌದಾ ಅಂದ ತಕ್ಷಣ ಗೌತಮ್ ತನುಶ್ರೀಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ಹೇಳದೇನೆ ತುಂಬ ಚೆನ್ನಾಗಿ ತಿಳಿದು ಬಿಡುತ್ತದೆ ನಿನಗೆ ಅನ್ನುತ್ತಾ ತನುಶ್ರೀಯನ್ನು ಬೆಡ್ ಮೇಲೆ ಮಲಗಿಸಿ ಆಕೆಯ ಮೇಲೆ ಹತ್ತುತ್ತಾ, ನೀನು ಒಂದು ಕಿಸ್ ಕೊಟ್ರೇನೆ ಅಸಲು ನನಗೆ ಆ ಪ್ರಾಜೆಕ್ಟ್ ಬರುವುದಿಲ್ಲ ಅಂದುಕೊಂಡೆ, ಅಂತಹದು ಬಂದಿದೆ. ಅದೇ ನೀನು ನನ್ನವಳಾದರೆ ನಾನು ತುಂಬ ಲಕ್ಕಿ ಆಗಿ ಹೋಗುತ್ತೇನೆ ಅನ್ನುತ್ತಾ ತನುಶ್ರೀಗೆ ಮುತ್ತುಗಳ ಸುರಿಮಳೆ ಸುರಿಸುತ್ತಾ, ಮತ್ತೆ ನಿನ್ನ ಬರ್ತ್ಡೇಗೆ ನನಗೆ ಗಿಫ್ಟ್ ಅಂದನು. ತನುಶ್ರೀ ಅಲ್ಲಿಯ ತನಕ ಗೌತಮ್ಗೆ ಏನಾಗಿದೆಯೋ ಎಂದು, ಈಗ ಅಷ್ಟೊಂದು ಹ್ಯಾಪಿಯಾಗಿ ಇರುವ ಗೌತಮನ್ನು ನೋಡಿ ಆಕೆ ತುಂಬ ಹ್ಯಾಪಿಯಾಗಿ ಇದ್ದು, ನನ್ನ ಬರ್ತ್ಡೇ ಗಿಫ್ಟ್ ನನ್ನನ್ನು ನಿನಗೆ ಅರ್ಪಿಸಿಕೊಳ್ಳಲಾ ಅಂದಳು. ಗೌತಮ್ ನಿಜವಾಗಿಯೂ ಅನ್ನುತ್ತಾ ಮುಂದುವರಿಯುತ್ತಿದ್ದಾನೆ. ಗೌತಮ್ ಮಾಡುವ ಮಾಯೆಗೆ ತನುಶ್ರೀ ಸಹ ರೆಸ್ಪಾಂಡ್ ಆಗುತ್ತಾ, ಅಕ್ಕನಿಗೆ ಮದುವೆ ಸೆಟ್ ಆಗಿದೆ, ಇನ್ನು ನಂತರ ನಮ್ಮದೇ ಅಲ್ವಾ, ಇನ್ನು ನಿನಗೆ ನೋ ಎಂದು ಹೇಳುವುದಿಲ್ಲ ಅಂದಳು. ಗೌತಮ್ ವಾವ್ ಅನ್ನುತ್ತಾ, ಹಾಗಾದರೆ ನಿನ್ನ ಗಿಫ್ಟನ್ನು ನಾನು ಫುಲ್ಲಾಗಿ ಆಸ್ವಾದಿಸಬೇಕು ಅನ್ನುತ್ತಾ, ಇಬ್ಬರ ಮನಸ್ಸುಗಳು ಯಾವಾಗಲೂ ಒಂದಾಗಿದ್ದಾವೆ, ಒಬ್ಬರಿಗೋಸ್ಕರನೇ ಒಬ್ಬರು ಅನ್ನುವ ಹಾಗೆ ಇದ್ದ ಅವರ ದೇಹಗಳು ಒಂದಾಗುವುದಕ್ಕೆ ಅವರ ಮೈ ಮೇಲಿರುವ ವಸ್ತ್ರಗಳನ್ನು ಒಂದೊಂದೇ ತೆಗೆಯುತ್ತಾ ಇಬ್ಬರು ಸಹ ಹಾಗೆ ಪ್ರಾಣಕ್ಕೆ ಪ್ರಾಣವಾಗಿ ಒಂದಾಗಿಬಿಟ್ಟರು. ತನುಶ್ರೀ ಮನೆಯಲ್ಲಿ ಯಾವುದೋ ಕೆಲಸಕ್ಕೋಸ್ಕರ ಎಂದು ಹೊರಗಡೆ ಬಂದಿದ್ದಳು. ಹಾಗೆ ಕೆಲಸ ಆಗಲಿಲ್ಲ ಎಂದು ಇಬ್ಬರು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿ 1 ವೀಕ್ ಇದ್ದರು. ಹಾಗೆ ಇಬ್ಬರು ಬಂದು ಅವರವರ ಕೆಲಸದಲ್ಲಿ ಅವರು ಬ್ಯುಸಿಯಾದರು. ತನುಶ್ರೀ ಅಕ್ಕನ ಮದುವೆಗೆ ಎಂದು ಲೀವ್ ತೆಗೆದುಕೊಂಡಳು. ಮದುವೆಗೆ ನೀನು ತಪ್ಪದೇ ಬರಬೇಕು ಎಂದು ಮಾತು ತೆಗೆದುಕೊಂಡಳು. ಗೌತಮ್, ನಾನು ಬರದೇ ಇರುವುದಾ ಎಂದು ತನುಶ್ರೀಯನ್ನು ಕಳುಹಿಸಿದನು. ತನುಶ್ರೀ ಅಕ್ಕನ ಮದುವೆ ತುಂಬ ವೈಭವವಾಗಿ ನಡೆಯುತ್ತಿದ್ದರೆ ಗೌತಮ್ ಬರಲಿಲ್ಲ ಎಂದು ತನುಶ್ರೀ ಫೋನ್ ಮಾಡಿದಳು. ಗೌತಮ್, ತನು, ನಮಗೆ ಪ್ರಾಜೆಕ್ಟ್ ಬಂದಿದೆ ಅಲ್ವಾ, ಅದರ ಬಗ್ಗೆ ಯಾವುದೋ ಪ್ರಾಬ್ಲಮ್ ಇದ್ದರೆ 1 ವಾರ ಮುಂಬೈಗೆ ಬಂದು ಬಿಟ್ಟೆ. ನೀನು ಬ್ಯುಸಿಯಾಗಿ ಇರುತ್ತೀಯ ಎಂದು ಹೇಳಲಿಲ್ಲ. ಕೆಲಸ ಆಗಿ ಹೋಗುತ್ತದೆ ಅಂದುಕೊಂಡೆ, ಆದರೆ ಕೆಲಸ ಆಗಲಿಲ್ಲ, ಅರ್ಥ ಮಾಡಿಕೊ ಅಂದನು. ತನುಶ್ರೀ, ಸರಿ ಗೌತಮ್, ಕೆಲಸ ಮುಗಿಸಿಕೊಂಡು ನಿಧಾನವಾಗಿಯೇ ಬಾ ಅಂದಳು. ಆಗ ಹೋದ ಗೌತಮ್ 1 ತಿಂಗಳ ನಂತರ ಮತ್ತೆ ಬಂದನು. ಓಡಿ ಹೋಗಿ ಗೌತಮನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ನೀನಾದರೆ ಫೋನ್ಗೆ ಸಹ ಸಿಗದೆ ನನ್ನನ್ನು ತುಂಬ ಬಾಧೆ ಇಡುತ್ತಿದ್ದೀಯ. ಅಕ್ಕನ ಮದುವೆಯಾಗಿ ಸಹ 1 ಮಂತ್ ಆಗಿದೆ. ಮನೆಯಲ್ಲಿ ಹೇಳೋಣ ಅಂದರೆ ನೀನು ಇಲ್ಲ ಗೌತಮ್, ಐ ಆಮ್ ಪ್ರೆಗ್ನೆಂಟ್ ಅಂದಳು. ಗೌತಮ್ ಒಂದೇ ಸರಿ ತನುಶ್ರೀಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಆಕೆಯ ತಲೆಯನ್ನು ಆತನ ಎದೆಯ ಮೇಲೆ ಇಟ್ಟುಕೊಂಡು ಆಕೆಯ ತಲೆ ಮೇಲೆ ಮುತ್ತು ಕೊಟ್ಟು, ನಿಜಾನಾ ಎಂದು ಸಂತೋಷದಿಂದ ಕೇಳಿದನು. ತನುಶ್ರೀ ನಾಚಿಕೆ ಪಡುತ್ತಾ ಹೌದು ಅಂದಳು. ಗೌತಮ್, ನಮ್ಮ ಮದುವೆ ತುಂಬ ಗ್ರ್ಯಾಂಡ್ ಆಗಿ ನಡೆಯಬೇಕು ಅಂದುಕೊಂಡೆ, ಆದರೆ ಟೈಮ್ ಇಲ್ಲವೇ ಹೇಗೆ ಅಂದನು. ತನುಶ್ರೀ, ನಮ್ಮ ಮದುವೆ ತುಂಬ ಗ್ರ್ಯಾಂಡ್ ಆಗಿ ಅವಸರ ಇಲ್ಲ, ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳೋಣ. ಈಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹೇಳಿ ಮುಹೂರ್ತಗಳು ಅವು ಇವು ಅನ್ನುವಷ್ಟರಲ್ಲಿ ಮತ್ತೆ ನಾನು ಹೀಗೆ ಇದ್ದರೆ ಏನನ್ನುತ್ತಾರೋ ಗೊತ್ತಿಲ್ಲ ಅನ್ನುತ್ತಾ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳುವುದಕ್ಕೆ ಇಬ್ಬರು ಸಿದ್ಧವಾದರು. ತನುಶ್ರೀ ಎಷ್ಟೋ ಆಸೆಗಳಿಂದ ಎಷ್ಟೋ ಕೋರಿಕೆಗಳಿಂದ ದೇವಸ್ಥಾನದ ಹತ್ತಿರ ಸೀರೆ ಉಟ್ಟಿಕೊಂಡು ಗೌತಮ್ಗೋಸ್ಕರ ಕಾಯುತ್ತಾ ದೇವಸ್ಥಾನದ ಒಳಗಡೆ ಬರುತ್ತಿದ್ದರೆ ಪುರೋಹಿತರು, ಏನು ತನುಶ್ರೀ ಗಾಬರಿ ಪಡುತ್ತಿದ್ದೀಯಾ ಅಂದರೆ, ಪುರೋಹಿತರು ಗರ್ಭಗುಡಿಗೆ ಬಾಗಿಲು ಹಾಕುತ್ತಿದ್ದರೆ ತನುಶ್ರೀ ಬೇಗ ಬೇಗ ಅಲ್ಲಿಗೆ ಹೋಗಿ ಬಾಗಿಲು ಹಾಕಿಬಿಡುತ್ತಿದ್ದೀರಾ ಅನ್ನುತ್ತಿದ್ದರೆ ಪುರೋಹಿತರು, ಈಗ ಈ ಟೈಮಿನಲ್ಲಿ ಯಾರೂ ಬರುವುದಿಲ್ಲ ಅಲ್ವಾ ಅಮ್ಮ, ಅದಕ್ಕೆ ಸ್ವಲ್ಪ ಹೊತ್ತು ಹೋಗಿ ಮಲಗಿ ಬರುತ್ತೇನೆ, ಸೊಂಟ ನೋವುತ್ತಿದೆ ಅಂದನು. ಸ್ವಲ್ಪ ಹೊತ್ತು ನೋಡಿ ಪುರೋಹಿತರೆ ಎಂದು ಕೇಳಿಕೊಳ್ಳುತ್ತಿದ್ದಾಳೆ ತನುಶ್ರೀ. ಅಷ್ಟರಲ್ಲಿ ಅಲ್ಲಿಗೆ ಕಾರುಗಳು ಒಂದರ ನಂತರ ಒಂದು ಬರುತ್ತಿದ್ದರೆ ಗೌತಮ್ ಬಂದನೇನೋ ಎಂದು ಓಡಿ ಬಂದು ನೋಡಿದಳು. ಆದರೆ ಗೌತಮ್ ಕಾಣಿಸಲಿಲ್ಲ. ವಿನಯ್ ಮದುವೆಯ ಬಟ್ಟೆಗಳಲ್ಲಿ ಇದ್ದಾನೆ. ಪಕ್ಕದಲ್ಲಿ ತುಂಬ ಜನ ಹೆಂಗಸರು ಹೂಗಳು, ಹಣ್ಣುಗಳು, ಸೀರೆ ಎಲ್ಲ ಹಿಡಿದುಕೊಂಡು ಬರುತ್ತಿದ್ದಾರೆ. ತನುಶ್ರೀ, ಇವನ ಮುಖಕ್ಕೆ ಸಹ ಮದುವೆನಾ,
ಯಾರ ಜೊತೆನೋ ಆ ಮಹಾನುಭಾವಳು ಯಾರೋ ಎಂದು ಕೋಪದಿಂದ ಪಕ್ಕಕ್ಕೆ ಹೋದಳು. ವಿನಯ್ ಕಡೆಯವರು ಅವುಗಳನ್ನೆಲ್ಲ ಅಮ್ಮನವರ ಮುಂದೆ ಇಟ್ಟು ಪೂಜೆ ಮಾಡಿ ಎಂದು ಅದರ ಮೇಲೆ ಒಂದು ಹಣದ ಕಟ್ಟನ್ನು ಇಟ್ಟಿದನು ವಿನಯ್. ಅದನ್ನು ನೋಡಿದ ಪುರೋಹಿತರು ಆನಂದದಿಂದ ಪೂಜೆ ಶುರು ಮಾಡಿದನು. ನೀಟಾಗಿ ಪೂಜೆ ಮಾಡಿ ಅವುಗಳನ್ನು ಅವರಿಗೆ ಕೊಡುತ್ತಾ, ಯಾರನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೀಯ ವಿನಯ್ ಎಂದು ಕೇಳಿದನು. ವಿನಯ್, ನಾನು ತಾಳಿ ಕಟ್ಟುವಾಗ ಚೆನ್ನಾಗಿ ಮಂತ್ರಗಳು ಹೇಳಿ ಬಲವಾಗಿ ಇರಬೇಕು ನಮ್ಮ ಮದುವೆ ಅಂದನು. ಪುರೋಹಿತರು ಆನಂದದಿಂದ ಅಲ್ಲಿ ಬಂದವರ ಹೆಂಗಸರಲ್ಲಿ ಯಾರೋ ಬಿಡು ಎಂದು ನೋಡುತ್ತಿದ್ದಾನೆ. ವಿನಯ್, ಪುರೋಹಿತರೇ, ನಿಮ್ಮ ಕೈಯಿಂದ ಎಲ್ಲರಿಗೂ ಅಮ್ಮನವರ ಕುಂಕುಮ ಇಡಿ ಅಂದ ತಕ್ಷಣ ಎಲ್ಲರೂ ಪುರೋಹಿತರ ಹತ್ತಿರ ಕುಂಕುಮ ಇಟ್ಟಿಸಿಕೊಳ್ಳುತ್ತಿದ್ದಾರೆ. ತನುಶ್ರೀ ಸಹ ಅಲ್ಲಿಗೆ ಬಂದಳು. ಪೂಜೆ ಮಾಡಿಸಲಿಲ್ಲ. ಗೌತಮ್ ಬರಲಿಲ್ಲ. ಅಮ್ಮನವರ ಕುಂಕುಮ ಕೊಡುತ್ತಿದ್ದರೆ ಯಾಕೆ ಬೇಡ ಅನ್ನುತ್ತಾಳೆ. ಪುರೋಹಿತರು ಕುಂಕುಮ ಅಮ್ಮನವರದು ಇಟ್ಟ ತಕ್ಷಣ ವಿನಯ್ ತಾಳಿಯನ್ನು ತೆಗೆದು ತನುಶ್ರೀ ಕತ್ತಿನಲ್ಲಿ ಕಟ್ಟಿಬಿಟ್ಟನು. ತನುಶ್ರೀ, ಆಕೆ ಭೂಮಿ ಒಳಗಡೆ ಹೋಗುತ್ತಿದ್ದಾಳಾ? ಕಾಲ ಓಡುತ್ತಿದೆಯಾ? ಗಾಳಿ ಬೀಸುವುದು ನಿಂತು ಹೋಗಿದೆಯಾ? ಆಕಾಶ ಮುರಿದು ಮೇಲೆ ಬಿದ್ದಿದೆಯಾ? ಭೂಮಿ ಭೂಕಂಪ ಆಗಿದೆಯೋ? ಸಿಡಿಲು ಬಡಿದು ಮೇಲೆ ಬಿದ್ದಿದೆಯೋ? ಅಗ್ನಿಜ್ವಾಲ ಉರಿಯುತ್ತಿದೆ ಅಂದಂತೆ ಒಂದೇ ಸರಿ ಆಕೆ ಏನಾಗುತ್ತಿದ್ದಾಳೋ ಎಂದು ಸಹ ಅರ್ಥ ಆಗದೆ ವಿನಯ್ಯನ್ನು ನೋಡಿ ಕೆನ್ನೆಗೆ ಬಾರಿಸಲು ಕೈ ಎತ್ತಿದಳು. ವಿನಯ್ ಆ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆಕೆಯನ್ನು ತನ್ನ ಕಂಕಳಲ್ಲಿ ಒತ್ತುತ್ತಾ ಆಕೆ ಹೊರಗಡೆ ಕರೆದುಕೊಂಡು ಬಂದು, ಅಲ್ಲಿ ಮೀಡಿಯಾ ಇದ್ದರೆ ದಿಸ್ ಈಸ್ ಮೈ ವೈಫ್ ತನುಶ್ರೀ ಅನ್ನುತ್ತಾ ತನುಶ್ರೀಯನ್ನು ಹಾಗೆ ಗಟ್ಟಿಯಾಗಿ ಎಳೆದುಕೊಂಡು ಬಂದು ಕಾರಿನಲ್ಲಿ ಬೀಳಿಸಿ ಆಕೆ ಪಕ್ಕದಲ್ಲಿ ಕುಳಿತುಕೊಂಡು ಡ್ರೈವರನ್ನು ಕಾರ್ ಓಡಿಸು ಅಂದನು. ಆತನು ಒಂದು ಬ್ಯೂಟಿಫುಲ್ ಹೌಸ್ಗೆ ಕರೆದುಕೊಂಡು ಹೋಗಿ ಕಾರ್ ನಿಲ್ಲಿಸಿದನು. ವಿನಯ್ ಇಳಿ ಅಂದರೆ ತನುಶ್ರೀ ಕೋಪದಿಂದ ನೋಡುತ್ತಿದ್ದರೆ ಡೋರ್ ತೆಗೆದು ಆಕೆ ಕೈಯನ್ನು ಹಿಡಿದುಕೊಂಡು ಸ್ಪೀಡಾಗಿ ಎಳೆದುಕೊಂಡು ಬಾಗಿಲ ಹತ್ತಿರಕ್ಕೆ ಬಂದನು. ಅದೇ ಸ್ಪೀಡ್ನಲ್ಲಿ ಮನೆಯಲ್ಲಿ ಹೆಜ್ಜೆ ಇಡುತ್ತಿದ್ದರೆ ಆ ಮನೆಯಲ್ಲಿ ವಿನಯ್ ತಾಯಿ ಜಮುನಾ, ಏ ವಿನಯ್, ಇಲ್ಲಿಯ ತನಕ ನಿನ್ನ ಜೀವನ ನಿನ್ನ ಇಷ್ಟ ಎಂದು ಬಿಟ್ಟುಬಿಟ್ಟೆ. ಈ ದಿನದಿಂದ ನಿನ್ನ ಜೀವನವನ್ನು ಯಾಕೆ ಇನ್ನೊಬ್ಬ ಹುಡುಗಿಯ ಜೊತೆ ಮುಡಿ ಇಟ್ಟುಕೊಂಡೆ ಎಂದು ನನಗಾದರೆ ಗೊತ್ತಿಲ್ಲ. ಆದರೆ ಈಗ ಆಕೆ ನಿನ್ನ ಅರ್ಧಾಂಗಿಯಾಗಿ ಮನೆಯೊಳಗಡೆ ಬರುವಾಗ ಕೆಲವು ಆಚಾರಗಳು ಇರುತ್ತವೆ. ಇದು ಸಹ ನಿನ್ನ ಇಷ್ಟಕ್ಕೆ ಮಾಡುತ್ತೇನೆ ಅಂದರೆ ನಾನೇನು ಮಾಡುವುದಿಲ್ಲ ಅಂದರೆ ವಿನಯ್, ಸರಿ ಅಮ್ಮ, ನೀನು ಹೇಳಿದ್ದು ಮಾಡುತ್ತೇನೆ ಎಂದು ಊಹೆ ಬಂದಾಗಲಿಂದಲೂ ಜಮುನಾ ಮಾತು ಯಾವ ದಿನಾನೂ ಕೇಳದ ಮಗ ಈ ದಿನ ಹೆಜ್ಜೆ ಒಳಗಡೆ ಇಡಲು ಹೋಗಿ ನಂತರ ಹಿಂದಕ್ಕೆ ಇಟ್ಟನು. ತನುಶ್ರೀ, ಆಕೆ ತನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ? ಇದೆಲ್ಲ ಏನು? ಈ ಕಾಮಂತನು ನನ್ನ ಕತ್ತಿನಲ್ಲಿ ಯಾಕೆ ತಾಳಿ ಕಟ್ಟಿದನು? ನನ್ನ ಗೌತಮ್ ನನ್ನ ಹೊಟ್ಟೆಯಲ್ಲಿ ಮಗು ಎಂದು ಆ ವೇದನೆಗೆ ಅಲ್ಲಿ ಏನು ನಡೆಯುತ್ತಿದೆಯೋ ಎಂದು ಸಹ ತಿಳಿದುಕೊಳ್ಳಬೇಕು ಅನಿಸಲಿಲ್ಲ. ಆದರೆ ವಿನಯ್ ಒಂಟಿಯಾಗಿ ಸಿಕ್ಕಿದರೆ ಆತನನ್ನು ಹೊಡೆದು ಸಾಯಿಸಿ ಆತ ಯಾಕೆ ಹೀಗೆ ಮಾಡಿದನು ಎಂದು ಕೇಳಬೇಕು ಎಂದು ಬಾಧೆ ಪಡುತ್ತಿದೆ ಆಕೆ ಮನಸ್ಸು. ಗೌತಮ್ ನನ್ನನ್ನು ಈ ರಾವಣನಿಂದ ಬಿಡಿಸು ಎಂದು ಅಂದುಕೊಳ್ಳುತ್ತಿದ್ದಾಳೆ. ಆ ಮನೆಯಲ್ಲಿ ಕೆಲಸದವಳು ಆರತಿ ಕೊಟ್ಟು ಬನ್ನಿ ಎಂದು ಹೇಳಿದಳು. ತನುಶ್ರೀ ಸೈಲೆಂಟ್ ಆಗಿ ಇದ್ದರೆ ವಿನಯ್ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋಗಿ ತನ್ನ ರೂಮಿನಲ್ಲಿ ಬಿಸರಿದನು. ವಿನಯ್ ಕೋಪವನ್ನು ನೋಡಿದ ತನುಶ್ರೀ ಆಕೆಗೆ ಅದಕ್ಕಿಂತ ಕೋಪ ಜಾಸ್ತಿಯಾಗಿ ಗಟ್ಟಿಯಾಗಿ ವಿನಯನ್ನು ಒಂದು ತಳ್ಳು ತಳ್ಳಿ, ಯಾರು ನೀನು? ಅಸಲು ನನ್ನ ಮೇಲೆ ನಿನಗೆ ಯಾವ ಹಕ್ಕು ಇದೆ? ನಿನ್ನ ಇಷ್ಟಕ್ಕೆ ನನ್ನ ಕತ್ತಿನಲ್ಲಿ ತಾಳಿ ಕಟ್ಟಿ ನಿನ್ನ ರೂಮಿನೊಳಗಡೆ ಎಳೆದುಕೊಂಡು ಬಂದರೆ ನಿನ್ನ ಪಕ್ಕಕ್ಕೆ ಬಂದು ಬಿಡುತ್ತೇನೆ ಅಂದುಕೊಳ್ಳುತ್ತಿದ್ದೀಯಾ? ಸಾಯಾದರೂ ಸಾಯುತ್ತೇನೆ, ಆದರೆ ನಿನ್ನ ಪಕ್ಕಕ್ಕೆ ನಾನು ಬರುವುದಿಲ್ಲ ಅಂದ ತಕ್ಷಣ ವಿನಯ್, ನಿನ್ನ ಜೊತೆ ಯಾರಿಗೆ ಬೇಕು ಸಂಸಾರ? ನಾನೇನಾದರೂ ಪ್ರೀತಿಯಿಂದ ಇಲ್ಲದಿದ್ದರೆ ನಿನ್ನ ಜೊತೆ ಜೀವನ ಬೇಕು ಎಂದು ನಿನ್ನನ್ನು ಮದುವೆ ಮಾಡಿಕೊಂಡು ಬಂದೆ ಅಂದುಕೊಳ್ಳುತ್ತಿದ್ದೀಯಾ? ಗೌತಮ್ ಮೇಲೆ ಇರುವ ಕೋಪದಿಂದ ನಿನ್ನನ್ನು ಮದುವೆ ಮಾಡಿಕೊಂಡೆ. ನಮ್ಮ ಮದುವೆ ಈಗ ಎಲ್ಲರಿಗೂ ಗೊತ್ತು. ಅವನು ನನ್ನಿಂದ ಅವನ ಪ್ರೇಮಿಕಳಾದ ನಿನ್ನನ್ನು ಕರೆದುಕೊಂಡು ಹೋಗಲಾಗುವುದಿಲ್ಲ. ಗೌತಮ್ ಗುಡ್ ಬೈ ಅಲ್ವಾ? ನೀವಿಬ್ಬರು ಪ್ರೀತಿಸಿಕೊಂಡು ಹ್ಯಾಪಿಯಾಗಿ ಲೈಫ್ ಲಾಂಗ್ ಜೀವನ ಹಂಚಿಕೊಂಡರೆ ನೋಡುತ್ತಾ ಹುಚ್ಚನಂತೆ ಇರುತ್ತೇನೆ ಅಂದುಕೊಳ್ಳುತ್ತಿದ್ದೀಯಾ? ಮೊನ್ನೆ ಅವನಿಗೆ ಬಂದ ಪ್ರಾಜೆಕ್ಟ್ ಸಿಂಪಲ್ ಆಗಿ ಅವನಿಗೆ ಬಂದಿತು. ಅವನಿಗೆ ನನಗೆ ಯಾವಾಗಲಿಂದಲೋ ಟಫ್ ಕಾಂಪಿಟೇಷನ್. ಅದೇನೋ ಇಬ್ಬರು ಪ್ರಾಜೆಕ್ಟ್ಗೆ ಒಂದೇ ಕೋಡ್ ಮಾಡಿದರೂ ಸಹ ಅವನಿಗೆ ಯಾಕೆ ಹೋಯಿತು ಎಂದು ತುಂಬ ಅಬ್ಸರ್ವ್ ಮಾಡಿದೆ. ಆ ಪ್ರಾಜೆಕ್ಟ್ ಅವನಿಗೆ ಬರುವುದಕ್ಕೆ ನನ್ನಿಂದ ಹೋಗುವುದಕ್ಕೆ ಏನು ಗೊತ್ತಾ? ಒಂದು ಪಿನ್ ಮಾರ್ಕ್, ಅಂದರೆ ಪೇಪರ್ ಮೇಲೆ ಪಿನ್ ಮಾರ್ಕ್ ನನ್ನನ್ನು ಆ ಪ್ರಾಜೆಕ್ಟಿಂದ ದೂರ ಮಾಡಿದೆ.
ಒಂದು ಕಿಸ್ನಿಂದ ಅವನನ್ನು ಆಕಾಶ ಹತ್ತಿಸಿದೆ. ಅವನಿಗೆ ಅಷ್ಟೊಂದು ನೀನಿದ್ದಾಗ ನಿನ್ನನ್ನು ಅವನ ಜೊತೆ ಹೇಗೆ ಇಡುತ್ತೇನೆ ಹುಚ್ಚಿ? ಪ್ರೀತಿಸಿದ ಪ್ರೇಯಸಿ, ಲಕ್ಕಿ ಪರ್ಸನ್ ಎಂದು ಖುಷಿ ಪಡುತ್ತಿದ್ದಾನೆ ಅಲ್ವಾ? ಅವೆರಡು ಅವನ ಜೀವನದಲ್ಲಿ ಇಲ್ಲದೆ ಮಾಡಿದೆ. ಇನ್ನು ನನಗೆ ಗೊತ್ತಿರುವ ಹಾಗೆ ಅವನಿಗೆ ಪ್ರಾಜೆಕ್ಟ್ ಹೋಗುತ್ತದೆ. ಅವನ ಪ್ರೇಯಸಿ ನನ್ನ ಹೆಂಡತಿ ಆಗಿದ್ದಾಳೆ ಎಂದು ಹಾರ್ಟ್ ಬ್ರೇಕ್ ಆಗುತ್ತದೆ. ಇಲ್ಲಿಂದ ಹೊರಟು ಹೋಗುತ್ತಾನೆ. ಇನ್ನು ನನಗೆ ನನ್ನ ಸಾಮ್ರಾಜ್ಯಕ್ಕೆ ಎದುರು ಯಾರೂ ಇಲ್ಲ. ಇನ್ನು ನಾನು ಬಿಸ್ನೆಸ್ನಲ್ಲಿ ನಂಬರ್ 1 ಎಂದು ಗರ್ವದಿಂದ ಅಂದನು. ತನುಶ್ರೀ, ಏಯ್, ನೀನು ಮನುಷ್ಯನೇನೋ? ಹುಳುಗಳು ಬಿದ್ದು ಸಾಯುತ್ತೀಯ. ಆದರೂ ನೀನು ಒಂದು ತಾಳಿ ಕಟ್ಟಿ ನಿನ್ನ ಹತ್ತಿರ ಇಟ್ಟುಕೊಳ್ಳುತ್ತೇನೆ ಅಂದರೆ ಇದ್ದು ಹೋಗುತ್ತೇನೆ ಅಂದುಕೊಳ್ಳುತ್ತಿದ್ದೀಯಾ? ತಾಳಿ ಕಿತ್ತು ಮುಖದ ಮೇಲೆ ಬಿಸಾಕಿ ಹೋಗುತ್ತೇನೆ ಎಂದು ತಾಳಿಯ ಮೇಲೆ ಕೈ ಹಾಕುತ್ತಿದ್ದರೆ ಜಮುನಾ, ತನುಶ್ರೀ, ಹೆಣ್ಣು ಮಗುವಿಗೆ ಮುತ್ತೈದೆತನ ಒಂದು ವರ. ಅದು ನಿನ್ನ ಕತ್ತಿನಲ್ಲಿ ಬಲವಂತವಾಗಿ ಬಿದ್ದರೂ, ಇಷ್ಟವಾಗಿ ಬಿದ್ದರೂ ಅದು ದೂರವಾದ ಮೇಲೆ ಪ್ರತಿ ಹೆಣ್ಣಿಗೂ ಅದರ ಬೆಲೆ ಗೊತ್ತಾಗುತ್ತದೆ. ನೀನು ಅವನಿಂದ ದೂರ ಆಗಿ ಆ ಗೌತಮ್ ಜೊತೆ ನಿನಗೆ ಜೀವನ ಇದೆ ಅಂದಾಗ ಆ ಕತ್ತಿನಲ್ಲಿ ತಾಳಿ ನಾನೇ ತೆಗೆಯುತ್ತೇನೆ. ಆದರೆ ವಿನಯ್ ತಾಳಿ ಕಟ್ಟಿರುವುದಕ್ಕೆ ಗೌತಮ್ ತಾಳಿ ಕಟ್ಟುತ್ತಾನೆ ಎಂದು ನಿನಗೆ ನಂಬಿಕೆ ಇದೆಯಾ? ಅಂದರೆ ತನುಶ್ರೀ, 100ಕ್ಕೆ 1000% ನಂಬಿಕೆ ಇದೆ. ಯಾಕೆಂದರೆ ಗೌತಮ್ ಪ್ರೀತಿ ಗೊತ್ತು. ನಮ್ಮ ಪ್ರೀತಿಗೆ ಪ್ರತಿರೂಪವನ್ನು ಗೌತಮ್ ಬಿಡುವುದಿಲ್ಲ. ಇಂಥವರು 100 ಬಾರಿ ತಾಳಿ ಕಟ್ಟಿದರೂ ಸರಿ, ನನ್ನ ಗೌತಮ್ ನನ್ನನ್ನು ಸ್ವೀಕರಿಸುತ್ತಾನೆ ಅಂದ ತಕ್ಷಣ ಜಮುನಾ, ಅಷ್ಟು ನಂಬಿಕೆ ಇದ್ದ ಮೇಲೆ ಗೌತಮ್ಗೆ ನಿನ್ನನ್ನು ಒಪ್ಪಿಸಿ ಆ ತಾಳಿಯನ್ನು ಅವನು ಕಟ್ಟಿದ್ದಕ್ಕೆ ನಾನು ನನ್ನ ಕೈಯಾರೆ ತೆಗೆದು ಬಿಡುತ್ತೇನೆ. ಆದರೆ ಅಲ್ಲಿಯ ತನಕ ಅದು ಹಾಗೇ ಇರಲಿ ಎಂದು ಹೊರಟು ಹೋದಳು. ವಿನಯ್, ನಮ್ಮ ಮಮ್ಮಿ ಏನೋ ಗೌತಮ್ ನಿನ್ನನ್ನು ಓಕೆ ಮಾಡಿದರೆ ಕಳಿಸಿಬಿಡುತ್ತೇನೆ ಅನ್ನುತ್ತಿದ್ದಾಳೆ. ಆದರೆ ನೀನು ಗೌತಮ್ ಜೊತೆ ಮಾತನಾಡಲಾಗದಂತೆ ನಾನು ಮಾಡುತ್ತೇನೆ ಅಲ್ವಾ? ನೀನು ಈ ಮನೆ ದಾಟಿ ಹೋಗುವುದು ಅಂದರೆ ಅಸಂಭವ. ನಾನು ಅವನ ಪ್ರೀತಿಯನ್ನು ಮಾತ್ರನೇ ಕಿತ್ತುಕೊಂಡು ಬಂದಿದ್ದೇನೆ ಅಂದುಕೊಂಡೆ. ಅವನ ಮಗುವನ್ನು ಸಹ ಕಿತ್ತುಕೊಂಡು ಬಂದಿದ್ದೀನಾ? ಬೈ ಒನ್ ಗೆಟ್ ಒನ್ ಆಫರ್ ಎಂದು ಖುಷಿ ಪಡುತ್ತಿದ್ದರೆ ತನುಶ್ರೀ, ನೀನು ಅಸಲು ಮನುಷ್ಯನೇ ಅಲ್ಲ ಅಂದುಕೊಂಡೆ. ಆದರೆ ಗಂಡಸು ಸಹ ಅಲ್ವಾ ಅನ್ನುವಂತಹ ಮಾತು. ಗೌತಮ್ ಮಗುವಿಗೆ ನೀನು ತಂದೆ ಆಗಬೇಕು ಎಂದು ಛೀ ಅಂದಳು. ವಿನಯ್ ತನುಶ್ರೀಯ ಕೆನ್ನೆಯನ್ನು ಹಿಂಡುತ್ತಾ, ನಾನು ಗಂಡಸು ಅಲ್ವಾ ಹೌದಾ ಅನ್ನುವುದು ಯಾವುದೋ ಒಂದು ದಿನ ತೋರಿಸುತ್ತೇನೆ. ಆದರೆ ಅವನ ಮಗು ಅವನ ಕಣ್ಣುಗಳ ಮುಂದೆ ಇಲ್ಲದೇ ಇದೆ. ನೋಡಿದೆಯಾ? ಅವನು ಪ್ರೀತಿಸಿದ್ದು ನನ್ನ ಬೆಡ್ರೂಮಿನಲ್ಲಿ ಇದೆ. ನೋಡಿದೆಯಾ? ಅಬ್ಬಬ್ಬಾ, ಈ ದಿನ ಮಾತ್ರ ನನಗೆ ಲೈಫಿನಲ್ಲಿ ಯಾವತ್ತೂ ಇಲ್ಲದ ಸಂತೋಷ. ಫುಲ್ ಪಾರ್ಟಿ ಮಾಡಿಕೊಳ್ಳುತ್ತೇನೆ ಅನ್ನುತ್ತಾ ಹೊರಟು ಹೋದನು. ವಿನಯ್ ಹೊರಟು ಹೋದ ತಕ್ಷಣ ತನುಶ್ರೀ ಓಡುತ್ತಾ ಕೆಳಗಡೆ ಬಂದು, ಆಂಟಿ, ಒಂದು ಫೋನ್ ಮಾಡಿಕೊಳ್ಳುತ್ತೇನೆ ಪ್ಲೀಸ್ ಅಂದಳು. ಜಮುನಾ, ತನುಶ್ರೀ, ಅವನು ನಿನ್ನನ್ನು ಅಷ್ಟು ಸಿಂಪಲ್ ಆಗಿ ಬಿಟ್ಟು ಹೋಗಿದ್ದಾನೆ ಅಂದುಕೊಂಡಿಯಾ ಎಂದು ನಗುತ್ತಾ ಫೋನ್ ಕೊಟ್ಟಳು. ತನುಶ್ರೀ ಗೌತಮ್ ನಂಬರ್ಗೆ ಫೋನ್ ಮಾಡಿದರೆ ವಿನಯ್ಗೆ ಹೋಗಿದೆ. ವಿನಯ್ ಲಿಫ್ಟ್ ಮಾಡಿ, ಏನೇ ಹೆಂಡತಿ, ನಿನಗೆ ನಾನು ಅಷ್ಟೊಂದು ದದ್ದಿಮ್ಮನಂತೆ ಕಾಣಿಸುತ್ತಿದ್ದೀನಾ? ನೀನು ಯಾರಿಗೆ ಫೋನ್ ಮಾಡಿದರೂ ನನಗೆ ಬರುತ್ತದೆ. ಯಾಫಿಯಾಗಿ ತಿಂದು ಅತ್ತೆ ಸೊಸೆ ಇಬ್ಬರೂ ಸೇರಿ ಟಿವಿಯಲ್ಲಿ 6 ಗಂಟೆಯಿಂದ 11 ಗಂಟೆ ತನಕ ಬರುವ ಸೀರಿಯಲ್ಸ್ ನೋಡುತ್ತಾ ಹ್ಯಾಪಿಯಾಗಿ ಇರಿ ಎಂದು ಫೋನ್ ಕಟ್ ಮಾಡಿದನು. ಜಮುನಾ, ನಾವು ಹೇಳಿದರೆ ಅವನು ಕೇಳುವುದಿಲ್ಲ, ಅವನು ಮಾಡುವುದೇ ಮಾಡುತ್ತಾನೆ ಅನ್ನುತ್ತಿದ್ದರೆ ತನುಶ್ರೀ ಅವನನ್ನು ನೋಡುತ್ತಿದ್ದರೆ ಅಸಹ್ಯ ಆಗುತ್ತಿದೆ ಅನ್ನುತ್ತಿದ್ದರೆ ಜಮುನಾ ನಗುತ್ತಾ, ಅವನು ಹಾಗೆ ಯಾಕೆ ತಯಾರಾದನೋ ನನಗೆ ಗೊತ್ತು. ಅವನು ಏನೂ ಅಷ್ಟೊಂದು ಕೆಟ್ಟವನು ಅಲ್ಲ. ಹೆಣ್ಣು ಮಕ್ಕಳ ವಿಷಯದಲ್ಲಿ ಮಾತ್ರನೇ ಪ್ರೀತಿ ಮದುವೆ ಬೇಡ ಅಂದುಕೊಂಡನು. ಇನ್ನು ನಾನು ಸಹ ಅವನ ಜೀವನದಲ್ಲಿ ಹೆಂಡತಿ ಇರುವುದಿಲ್ಲ ಅಂದುಕೊಂಡೆ. ಆದರೆ ಈ ದಿನ ನಿನಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದರೆ ನಾನೇ ಶಾಕ್ ಆಗಿ ಹೋದೆ. ನೋಡೋಣ ಏನ್ ನಡೆಯುತ್ತಿದೆಯೋ ಅನ್ನುತ್ತಿದ್ದರೆ ತನುಶ್ರೀ, ಏನ್ ನಡೆಯುತ್ತದೆ? ನನ್ನನ್ನು ಕೂಡಾಕಿದ್ದಷ್ಟು ಮಾತ್ರಕ್ಕೆ ನಾನು ಆತನಿಗೆ ಹೆಂಡತಿ ಆಗಿ ಹೋಗುತ್ತೇನಾ? ಗೌತಮ್ ಬರುತ್ತಾನೆ. ಗೌತಮ್ಗೆ ಗೊತ್ತು, ನನ್ನ ಪ್ರೀತಿನೂ ಗೊತ್ತು, ಆತನ ಮಗು ಸಹ ಗೊತ್ತು ಎಂದು ಕೋಪದಿಂದ ಊಟ ಸಹ ತಿನ್ನದೆ ಹೋಗಿ ಮಲಗಿಕೊಂಡಳು. ವಿನಯ್ ಮನೆಗೆ ಬರುವುದಿಲ್ಲ. ಆತನು ಯಾವಾಗಲೂ ಹುಡುಗಿಯರ ಜೊತೆ ಬ್ಯುಸಿಯಾಗಿ ಇರುತ್ತಾನೆ. ಯಾರಾದರೂ ಕಟ್ಟಿಕೊಂಡ ಹೆಂಡತಿಗೋಸ್ಕರ ಬದಲಾಗುತ್ತಾರೆ. ಆದರೆ ವಿನಯ್ ಯಾಕೆ ಬದಲಾಗುವುದಿಲ್ಲ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಹಾಗೆ ವಿನಯ್ ಕುಡಿದು ತೂಗಾಡುತ್ತಾ ಮನೆಗೆ ಬಂದನು. ಅವರ ತಾಯಿ ಬಾಗಿಲು ತೆಗೆದು ಆಶ್ಚರ್ಯಪಟ್ಟಳು. ಯಾವಾಗಲೂ ಹಗಲು ಬಂದು ಹೋಗುತ್ತಾನೆ ಬಿಟ್ಟರೆ ರಾತ್ರಿ ಮನೆಗೆ ಬರುವುದು ಅಂದರೆ ಜಮುನಾ ತಂದೆ ತೀರಿಕೊಂಡ ನಂತರ ಯಾವ ದಿನಾನೂ ಬರಲಿಲ್ಲ.
ವಿನಯ್ ಯಾರೂ ಇಲ್ಲದ ತಾಯಿಗೆ ಅಷ್ಟೊಂದು ಪನಿಷ್ಮೆಂಟ್ ಯಾಕೆ ಕೊಟ್ಟನೋ ಯಾರಿಗೂ ಗೊತ್ತಿಲ್ಲ. ಈ ದಿನ ಆಕೆ ಮಗನನ್ನು ನೋಡಿ ನಗುತ್ತಾ ಹೆಂಡತಿ ಬಂದ ಮೇಲೆ ಎಂತಹ ಇಡಿಯಟ್ ಆದರೂ ಬದಲಾಗದೆ ತಪ್ಪುವುದಿಲ್ಲ ಅಂದಳು. ವಿನಯ್ ಉರಿದುಕೊಳ್ಳುತ್ತಾ, ಅತ್ತೆಯವರಾಗಿ ಪ್ರೆಗ್ನೆಂಟ್ ಆಗಿ ಇರುವವಳಿಗೆ ಊಟ ತಿನ್ನಿಸಿದರೆ ನಾನು ಬರುತ್ತಿರಲಿಲ್ಲ ಅಲ್ವಾ ಅಂದ ತಕ್ಷಣ ಜಮುನಾ, ನಾನು ಅತ್ತೆ ನೀನು ಗಂಡ ಎಂದು ನಾವು ಅಂದುಕೊಂಡರೆ ಸಾಕಾಗುವುದಿಲ್ಲ. ಆಕೆ ಸಹ ಅಂದುಕೊಂಡರೆ ನಾವು ಹೇಳಿದ್ದು ಕೇಳುತ್ತಾಳೆ ಅಂದ ತಕ್ಷಣ ವಿನಯ್, ಈಗ ನಾನು ತಿನ್ನಿಸುತ್ತೇನೆ ನೋಡು ಎಂದು ಒಂದೇ ಸರಿ ಜೋರಾಗಿ ಕೂಗಿದನು. ಪಕ್ಕದಲ್ಲಿ ಇರುವ ಜಮುನಾ ಬೆಚ್ಚಿಬಿದ್ದಳು. ತನುಶ್ರೀಗೆ ಹಸಿವಾಗುತ್ತಿದೆ. ಆಕೆಗೆ ತಿನ್ನಬೇಕು ಎಂದು ಇಲ್ಲ, ಆದರೆ ಆಕೆಯ ಪ್ರೀತಿಗೆ ಪ್ರತಿರೂಪವಾಗಿ ಇರುವ ಮಗುವಿಗೋಸ್ಕರ ತಿನ್ನಬೇಕು ಎಂದು ಇದೆ. ಹೊಟ್ಟೆಯಲ್ಲಿ ಮಗು ಇದ್ದು ತಿನ್ನಲಿಲ್ಲ ಅಂದರೆ ಕನಿಕರ ತೋರಿಸುತ್ತಾನೇನೋ ಎಂದು ಹಠ ಹಿಡಿದು ಕುಳಿತಿದ್ದಾಳೆ. ವಿನಯ್ ಹಾಗೆ ಜೋರಾಗಿ ಕೂಗಿದ ತಕ್ಷಣ ಹೊರಗಡೆ ಬಂದು ಏನು ಎಂದು ಅದಕ್ಕಿಂತ ಕೋಪವಾಗಿ ಅಂದಳು. ವಿನಯ್, ನನಗೆ ಹಸಿವಾಗುತ್ತಿದೆ, ಊಟ ಬಡಿಸುವಂತೆ ಬಾ ಎಂದು ಜೋರಾಗಿ ಅಂದನು. ತನುಶ್ರೀ, ನೀನು ಒಬ್ಬ ಪಶುವಿನಂತೆ ಮದುವೆ ಮಾಡಿಕೊಂಡು ಬಂದರೆ ಹೆಂಡತಿ ಆಗಿ ಬಿಡುತ್ತಾಳಾ? ನಿನಗೆ ಎಲ್ಲ ಸೌಕರ್ಯಗಳನ್ನು ಮಾಡುವುದಕ್ಕೆ ನಾನು ಬಡಿಸುವುದಿಲ್ಲ ಅಂದಳು. ವಿನಯ್, ನಿಮ್ಮ ಅಕ್ಕನಿಗೆ ಮದುವೆಯಾಗಿದೆ 1 ತಿಂಗಳು ಆಗುತ್ತಿದೆ ಅಲ್ವಾ? ಹೊಸದಾಗಿ ಮದುವೆಯಾಗಿದೆ. ಮೊದಲೇ ಆ ದೋಷ ಈ ದೋಷ ಎಂದು ತುಂಬಾ ದಿನಗಳ ನಂತರ ಆಗಿದೆ. ನಿಮ್ಮ ಭಾವ ಇಂತಹ ಕಂಪನಿಯಲ್ಲಿ ಜಾಬ್ ಮಾಡುತ್ತಿದ್ದಾನೆ ಅಲ್ವಾ? ಮನೆಗೆ ಹೋಗುವಾಗ ಮತ್ತೆ ಹೋಗುವುದಿಲ್ಲವೇನೋ ಆಲೋಚಿಸಿಕೋ. ನೀನು ಬಂದು ನನಗೆ ಊಟ ಬಡಿಸಿ ನೀನು ತಿಂದರೇನೆ ನಿಮ್ಮ ಭಾವ ಈ ರಾತ್ರಿಗೆ ಮನೆಗೆ ಹೋಗುತ್ತಾನೆ, ಇಲ್ಲದಿದ್ದರೆ ಸ್ಮಶಾನಕ್ಕೆ ಹೋಗುತ್ತಾನೆ ಎಂದು ಕೋಪದಿಂದ ಹೋಗಿ ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕುಳಿತುಕೊಂಡನು. ತನುಶ್ರೀ ತುಂಬಾ ಕೋಪದಿಂದ ಬಂದು ಜಮುನಾ ಮುಂದೆ ನಿಂತುಕೊಂಡು, ಎಂತಹ ಮಗನನ್ನು ಎತ್ತಿದ್ದೀಯಾ? ಮನುಷ್ಯನಾ ಇವನು? ನನ್ನನ್ನಾದರೆ ಬಲಿಪಶು ಮಾಡಿದ್ದಾನೆ. ನಮ್ಮ ಅಕ್ಕನ ಜೀವನದ ಜೊತೆ ಆಡಿಕೊಳ್ಳುವುದೇನು ಅಂದಳು. ವಿನಯ್ ಯಾರಿಗೋ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡಿಕೊಂಡು, ಲಾರಿಯಿಂದ ಒಬ್ಬರನ್ನು ಗುದ್ದಿ ಸಾಯಿಸಬೇಕು ಕಣೋ, ನೀನು ಕೇಳಿದ ಹಣಕ್ಕಿಂತ ಡಬಲ್ ಕೊಡುತ್ತೇನೆ ಅಂದ ತಕ್ಷಣ, ಯಾರೋ ಎಂದು ಹೇಳು ಅಣ್ಣ, ನೀವು ಹೇಳಿದ ಕೆಲಸ ಮಾಡಿಬಿಡುತ್ತೇನೆ ಅಂದ ತಕ್ಷಣ ತನುಶ್ರೀ ಓಡುತ್ತಾ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ಬಂದು ಪ್ಲೇಟ್ ತೆಗೆದು ಸೈಲೆಂಟ್ ಆಗಿ ಊಟ ಬಡಿಸುತ್ತಾಳೆ. ವಿನಯ್ ಮುಗುಳ್ನಗೆ ನಗುತ್ತಾ, ಈಗಲ್ಲ ಬಿಡು, ನಂತರ ಹೇಳುತ್ತೇನೆ, ನೀನಾದರೆ ನನ್ನ ಫೋನಿಗೆ ಸಿಗುವ ಹಾಗೆ ಇರು ಎಂದು ಫೋನ್ ಕಟ್ ಮಾಡಿದನು. ನೀನು ಸಹ ತಿನ್ನು ಅಂದ ತಕ್ಷಣ ತನುಶ್ರೀ ಒಂದು ಮಾತು ಸಹ ಮಾತನಾಡದೆ ಸೈಲೆಂಟ್ ಆಗಿ ತಿಂದು ಬಿಟ್ಟಳು. ವಿನಯ್ ಸಹ ತಿಂದು, ಗುಡ್, ಹೇಳಿದ ಕೆಲಸ ತಕ್ಷಣ ಮಾಡಿದೆ ಅಂದುಕೋ, ನನಗೆ ಹ್ಯಾಪಿಯಾಗಿ ಇರುತ್ತದೆ. ಇಲ್ಲದಿದ್ದರೆ ಸ್ವಲ್ಪ ಕೋಪಿಷ್ಠದವನು, ನಿನ್ನನ್ನು ಏನು ಮಾಡುವುದಿಲ್ಲ. ನಿಮ್ಮ ಮಮ್ಮಿ, ನಿಮ್ಮ ಡ್ಯಾಡಿ, ನಿಮ್ಮ ಅಕ್ಕ, ನಿಮ್ಮ ಭಾವ 4 ಜನ ಇದ್ದಾರೆ. ಫಸ್ಟ್ ಟಾರ್ಗೆಟ್ ನಿಮ್ಮ ಭಾವ, ನೆನಪಿಟ್ಟುಕೊಂಡು ನಡೆದುಕೋ ಎಂದು ಬೆಡ್ರೂಮಿನೊಳಗಡೆ ಹೋದನು. ತನುಶ್ರೀ ಜಮುನಾ ಹತ್ತಿರಕ್ಕೆ ಬಂದು, ಆಂಟಿ ನೀವೇನಾದರೂ ಹೇಳಬಾರದಾ? ನಮ್ಮ ಫ್ಯಾಮಿಲಿ ತಂಟೆಗೆ ಹೋಗದಂತೆ. ಪಾಪ ಆಂಟಿ, ನಮ್ಮ ಅಕ್ಕನಿಗೆ ತುಂಬ ಸಂಬಂಧಗಳು ನೋಡಿದೆವು ಎಂದು ಅಳುತ್ತಾ, ಈಗ ಅವಳ ಜೀವನ ಹ್ಯಾಪಿಯಾಗಿ ಇದೆ ಎಂದು ನಮ್ಮ ತಂದೆ ಸಂತೋಷ ಪಡುತ್ತಿದ್ದಾನೆ. ಈಗ ಈ ದಿನ ನೋಡಿದ ನ್ಯೂಸ್ಗೆ ಅವರು ನನ್ನನ್ನು ಏನರ್ಥ ಮಾಡಿಕೊಳ್ಳುತ್ತಾರೋ ಗೊತ್ತಿಲ್ಲ, ಆದರೆ ನಮ್ಮ ಅಕ್ಕನ ಜೀವನ ನಾಶ ಆಗಿ ಮನೆಗೆ ಬಂದರೆ ನಮ್ಮ ತಂದೆ ತಾಯಿ ಬದುಕುವುದಿಲ್ಲ ಆಂಟಿ ಎಂದು ಅಳುತ್ತಿದ್ದರೆ ಜಮುನಾ, ವಿನಯ್ ನನ್ನ ಮಾತು ಕೇಳುವುದಿಲ್ಲ, ಯಾಕೆಂದರೆ ಅವನ ಮಾತು ನಾನು ಕೇಳಬೇಕು, ಆದ್ದರಿಂದ ಅವನ ಮಾತು ನಾನು ಕೇಳುತ್ತಿಲ್ಲ ಎಂದು ಮನೆಗೆ 5-6 ವರ್ಷಗಳಾಗಿದೆ. ರಾತ್ರಿ ಹೊತ್ತು ಬಂದು ಈ ದಿನ ಬಂದಿದ್ದಾನೆ, ಅದು ನಿನಗೋಸ್ಕರನೇ. ನಿನ್ನ ಮಾತು ಏನಾದರೂ ಕೇಳಿದರೆ ನಿನ್ನ ಪ್ರಯತ್ನ ನೀನು ಮಾಡು, ಆದರೆ ನನ್ನನ್ನು ಮಾತ್ರ ಏನು ಹೆಲ್ಪ್ ಕೇಳಬೇಡ ಎಂದು ಹೊರಟು ಹೋದಳು. ತನುಶ್ರೀ ಬಾಧೆಯಿಂದ ಇಲ್ಲಿಯ ತನಕ ಆಕೆ ಇದ್ದ ರೂಮಿನಲ್ಲಿ ವಿನಯ್ ಇದ್ದಾನೆ ಎಂದು ಹೊರಗಡೆ ಸೋಫಾದಲ್ಲಿ ಕುಳಿತುಕೊಂಡಳು. ವಿನಯ್ ಮದುವೆಯಾದ ಮೊದಲನೇ ದಿನ ಅಂದರೆ ಫಸ್ಟ್ ನೈಟ್ ಈ ದಿನ ನಮಗೆ. ನೀನು ಹೀಗೆ ಹೊರಗಡೆ ಕುಳಿತುಕೊಂಡರೆ ಹೇಗೆ? ನಿನಗೋಸ್ಕರನೇ ಹೊರಗಡೆಯವರನ್ನು ಬೇಡ ಎಂದು ಬಂದೆ ಎಂದು ಅನ್ನುತ್ತಿದ್ದರೆ ತನುಶ್ರೀ ಮುಖ ಅಸಹ್ಯವಾಗಿ ಇಟ್ಟು, ಅಸಲು ನೀನು ಏನು ಮಾತನಾಡುತ್ತಿದ್ದೀಯೋ ನಿನಗೆ ಅರ್ಥ ಆಗುತ್ತಿದೆಯಾ? ನನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು ಇದೆ, ನನ್ನ ಮನಸ್ಸಿನಲ್ಲಿ ಗೌತಮ್ ಇದ್ದಾನೆ ಅಂದಳು. ವಿನಯ್, ನಿನ್ನ ಮನಸ್ಸು ನನಗಾದರೆ ಕಾಣಿಸುತ್ತಿಲ್ಲ, ಅದರಲ್ಲಿ ಯಾರಿದ್ದಾರೋ ನನಗೆ ಗೊತ್ತಿಲ್ಲ. ಹೊಟ್ಟೆಯಲ್ಲಿ ಮಗು ಅನ್ನುತ್ತೀಯಾ? ನನ್ನ ಕೆಲಸಕ್ಕಾದರೆ ಅಡ್ಡ ಅಲ್ಲ ಅಲ್ವಾ ಅಂದನು. ತನುಶ್ರೀಗೆ ಏನ್ ಮಾಡಬೇಕು ಅರ್ಥ ಆಗಲಿಲ್ಲ. ವಿನಯನ್ನು ಸಾಯಿಸಿಬಿಟ್ಟರೆ ಪೀಡೆ ಹೋಗುತ್ತದೆ ಅನಿಸುತ್ತದೆ, ಆದರೆ ಆತನಲ್ಲಿ ಅರ್ಥ ಇಲ್ಲ ಎಂದು ಇನ್ನು ಆತನ ಜೊತೆ ವಾದನೆ ಇಟ್ಟುಕೊಳ್ಳಲಾಗದೆ
ತನುಶ್ರೀ ವಿನಯ್ ಕಾಲುಗಳ ಮೇಲೆ ಬಿದ್ದಳು. ಪ್ಲೀಸ್ ನನ್ನ ಫ್ಯಾಮಿಲಿಯನ್ನು ಬಿಟ್ಟುಬಿಡು ಎಂದು ಅಳುತ್ತಿದ್ದಾಳೆ. ವಿನಯ್ ತನುಶ್ರೀಯ ಭುಜವನ್ನು ಹಿಡಿದು ಮೇಲಕ್ಕೆ ಎಬ್ಬಿಸಿ ಬೆಡ್ರೂಮಿನ ಬೆಡ್ ಮೇಲೆ ಕುಳಿಸಿ ನಾವಿಬ್ಬರು ಒಂದು ಡೀಲ್ ಅನ್ನು ಮಾತನಾಡಿಕೊಳ್ಳೋಣ ಅಂದ ತಕ್ಷಣ, ತನುಶ್ರೀ ಹೇಳು, ನಾನೇನು ಮಾಡಿದರೆ ನೀನು ನನ್ನನ್ನು ಬಿಟ್ಟು ಬಿಡುತ್ತೀಯಾ ಅಂದಳು. ವಿನಯ್ ನಗುತ್ತಾ, ನಿನ್ನನ್ನು ಬಿಟ್ಟು ಬಿಡುವುದು ಅನ್ನುವುದಾದರೆ ಇಂಪಾಸಿಬಲ್. ನಿನ್ನ ಫ್ಯಾಮಿಲಿಯನ್ನು ಅನ್ನುತ್ತೀಯಾ? ನೀನು ಸರಿಯಾದ ಸಮಯಕ್ಕೆ ತಿನ್ನುತ್ತಾ ಹ್ಯಾಪಿಯಾಗಿ ಇಲ್ಲಿ ಇರಬೇಕು. ಓಡಿ ಹೋಗಬೇಕು ಅನ್ನುವ ಆಲೋಚನೆ ಬಂದರೂ ನೀನು ಓಡಿ ಹೋದರೂ ಅಲ್ಲಿ ನಿನ್ನ ಫ್ಯಾಮಿಲಿಯಲ್ಲಿ ಆದರೆ ಯಾರು ಒಬ್ಬರು ಸಹ ಉಳಿಯುವುದಿಲ್ಲ. ತನುಶ್ರೀ ಸರಿ, ಓಡಿ ಹೋಗುವುದಿಲ್ಲ, ಆದರೆ ನನ್ನ ಮನಸ್ಸಿನಲ್ಲಿ ಗೌತಮ್ ಇದ್ದಾನೆ ಅಂದ ತಕ್ಷಣ, ವಿನಯ್ ಎಷ್ಟು ಬಾರಿ ಹೇಳಬೇಕು, ನಿನ್ನ ಮನಸ್ಸಿನಲ್ಲಿ ಗೌತಮ್ ಇದ್ದರೂ ನಿನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು ಇದ್ದರೂ ಐ ಡೋಂಟ್ ಕೇರ್. ನಾನು ನಿನ್ನನ್ನು ಮದುವೆ ಮಾಡಿಕೊಂಡಿದ್ದು ನಿನ್ನ ಶರೀರಕ್ಕೋಸ್ಕರ ಅಂದನು. ತನುಶ್ರೀ ನನ್ನ ಶರೀರವನ್ನು ನೀನು ತಾಕಿದರೂ ಸಹ ನನ್ನ ಮನಸ್ಸಿನಲ್ಲಿ ಗೌತಮ್ ಇರುತ್ತಾನೆ ಅಂದಳು. ವಿನಯ್ ವಿಚಿತ್ರವಾಗಿ ನಗುತ್ತಾ, ನಿನ್ನ ಜೊತೆ ಎಲ್ಲ ಮುಗಿದ ಮೇಲೆ ನಿನ್ನನ್ನಾದರೆ ಗೌತಮ್ ಹತ್ತಿರಕ್ಕೆ ಸಹ ಕರೆದುಕೊಳ್ಳುವುದಿಲ್ಲ. ಆ ವಿಷಯ ನಿನಗೂ ಸಹ ಗೊತ್ತು ಅಂದುಕೊಳ್ಳುತ್ತೇನೆ ಅಂದ ತಕ್ಷಣ, ತನುಶ್ರೀ 1 ತಿಂಗಳು ನನಗೆ ಟೈಮ್ ಕೊಡು. ನನ್ನ ಗೌತಮ್ ನನಗೋಸ್ಕರ ಬರುತ್ತಾನೆ. ಹಾಗೆ ಬರಲಿಲ್ಲ ಅಂದಾಗ ಇನ್ನು ಈ ಶರೀರ ನಿಮ್ಮಿಷ್ಟ ಅಂದಳು. ವಿನಯ್ 1 ತಿಂಗಳು ಅಲ್ಲ 1 ವರ್ಷ ಟೈಮ್ ಕೊಟ್ಟರೂ ಸಹ ಬೆಳಗ್ಗೆ ಹೋದ ನ್ಯೂಸ್ಗೆ ಈ ರಾತ್ರಿ ನನ್ನ ಹತ್ತಿರ ಇದ್ದೀಯಾ ಅಂದರೆ ನಿನಗೂ ಸಹ ಗೊತ್ತು, ನನ್ನನ್ನು ಎಲ್ಲರೂ ಕಾಮಂದನು ಅನ್ನುತ್ತಾರೆ ಅಲ್ವಾ? ಹಾಗೆ ಏನೂ ನಡೆಯಲಿಲ್ಲ ಎಂದು ನೀನು ಎಷ್ಟೇ ಹೇಳಿದರೂ ಯಾರೂ ಕೇಳುವುದಿಲ್ಲ. ಅಸಲು ಬರುವವನಾದರೆ ನನಗೆ ತಿಳಿದು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಬರಲಿಲ್ಲ ಅಂದರೆ ನಿನ್ನ ಜೊತೆ ಅವಸರ ತೀರಿದೆ. ನನ್ನಿಂದ ಈಗ ಫೈಟ್ ಮಾಡಿ ತೆಗೆದುಕೊಂಡು ಹೋದರೂ ಬೇರೆಯವನ ಹೆಂಡತಿಯನ್ನು ಕರೆದುಕೊಂಡು ಹೋದನು ಎಂದು ಈ ನಿಂದನೆಯನ್ನು ಹೊರೆಯಲಾಗುವುದಿಲ್ಲ. ಆದ್ದರಿಂದ ಅವನು ನನ್ನ ಜೊತೆ ಪೈಪೋಟಿಗೆ ಬರುವುದಿಲ್ಲ. ಇನ್ನೊಬ್ಬ ಹುಡುಗಿಯನ್ನು ನೋಡಿಕೊಳ್ಳುತ್ತಾನೆ. ಇಲ್ಲದಿದ್ದರೆ ನಿನ್ನ ಮೇಲೆ ಒಂದು ವೇಳೆ ಪ್ರೀತಿ ಇದ್ದರೆ ದೇವದಾಸ್ ಆಗಿ ಹೋಗುತ್ತಾನೆ. ಏನೋ ಒಂದಾದರೆ ನಡೆಯುತ್ತದೆ ಅಲ್ವಾ? ಸರಿ, ನೀನು ಕೇಳಿದ ಟೈಮ್ ಕೊಡುತ್ತೇನೆ ಎಂದು ಸೈಲೆಂಟ್ ಆಗಿ ಮಲಗಿಕೊಂಡನು. ಹಾಗೆ ತನುಶ್ರೀ ಹೊರಗಡೆ ಹೋಗದೆ ಟೈಮ್ಗೆ ತಿನ್ನುವ ಹಾಗೆ ನೋಡುತ್ತಾ ವಿನಯ್ ಸಹ ಪ್ರತಿದಿನ ಮನೆಗೆ ಬರುತ್ತಾ 1 ತಿಂಗಳು ಕಳೆಯಿತು. ಆ ದಿನ ವಿನಯ್, ನೀನು ಕೇಳಿದ್ದ 1 ತಿಂಗಳು ಟೈಮ್ ಮುಗಿದು ಹೋಯಿತು. ನೀನು ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದೀಯ. ನಾನು ಇಷ್ಟು ದಿನಗಳು ಹೊರಗಡೆಯವರ ಹತ್ತಿರಕ್ಕೆ ಯಾಕೆ ಹೋಗಲಿಲ್ಲ ಗೊತ್ತಾ? ನಾನು ಹಾಗೆ ಹೊರಗಡೆಯವರ ಹತ್ತಿರ ಇದ್ದರೆ ನಿನ್ನ ಗೌತಮ್ಗೆ ತಿಳಿದು ಹೋಗುತ್ತದೆ. ಅದಕ್ಕೆ ಪ್ರತಿದಿನ ರಾತ್ರಿ ನಿನ್ನ ಜೊತೆ ಎಂಜಾಯ್ ಮಾಡುತ್ತಿದ್ದೇನೆ ಎಂದು ಅವನಿಗೆ ತಿಳಿಯುವುದಕ್ಕೆ ಗುಡ್ ಬೈ ತರಹ ಬರುತ್ತಿದ್ದೇನೆ. ಮೊದಲೇ 1 ಮಂತ್ ಆಗಿದೆ. ಕಾಮಾಂಧನು ಅನ್ನುವ ಒಂದು ಟ್ಯಾಗ್ ಇದೆ. ಮತ್ತೆ ಕಾಮಾಂಧನು 1 ತಿಂಗಳು ಇರುವುದು ಅಂದರೆ ಕಷ್ಟ ಅಲ್ವಾ? ಆ ವಿರಹ ಎಲ್ಲ ಈ ದಿನ ನೀನು ತೀರಿಸಬೇಕು ಅಂದನು. ತನುಶ್ರೀ ಈ 1 ತಿಂಗಳು ಆಲೋಚಿಸಿದಳು. ಏನೆಂದರೆ ಗೌತಮ್ ಆಕೆಯನ್ನು ಅಷ್ಟೊಂದು ಪ್ರಾಣವಾಗಿ ಪ್ರೀತಿಸಿ ಆತನ ಮಗುವಿಗೆ ತಾಯಿ ಆಗುತ್ತಿದ್ದೇನು ಎಂದು ತಿಳಿದರೂ ಸಹ ವಿನಯ್ ತಾಳಿ ಕಟ್ಟಿದನು ಅನ್ನುವ ಒಂದು ಕಾರಣಕ್ಕೆ ಆಕೆಯನ್ನು ಬೇಡ ಅಂದುಕೊಂಡನು ಎಂದು ಬಾಧೆ ಅನಿಸಿತು. ಗೌತಮ್ ಹೋರಾಟ ಮಾಡಬೇಕು ಅಂದರೆ ಆತನಿಗೋಸ್ಕರ ತುಂಬ ಚಾನ್ಸ್ಗಳು ಇದ್ದಾವೆ. ಆದರೆ ಗೌತಮ್ಗೆ ತನುಶ್ರೀ ಬೇಡ, ಆತನ ಮಗು ಸಹ ಬೇಡ. ಆಕೆ ಮನಸ್ಸಿಗೆ ಆಗ ಅನಿಸಿತು. ಏನೆಂದರೆ ಗೌತಮನ್ನು ಮದುವೆ ಮಾಡಿಕೊಂಡರೂ ಸಹ ಹೆಂಡತಿ ಮಕ್ಕಳು ತೊಂದರೆಯಲ್ಲಿ ಇದ್ದಾರೆ ಅಂದರೆ ರಕ್ಷಿಸುವುದಿಲ್ಲವಾ? ಒಂದು ತಾಳಿ ಕಟ್ಟಲಿಲ್ಲ ಅಷ್ಟೇ, ಹೆಂಡತಿಯಾಗಿ ಮಗುವಾಗಿ ಆತನಿಗೆ ಜವಾಬ್ದಾರಿ ಇಲ್ಲವಾ? ಇಂಥವನ ಗೌತಮ್ ಎಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು. ಈ 1 ತಿಂಗಳಲ್ಲಿ ಸಹ ವಿನಯ್ ಅಷ್ಟೊಂದು ದರಿದ್ರವಾಗಿ ಯಾಕೆ ತಯಾರಾದರು ಅನ್ನುವುದಕ್ಕೆ ಜಮುನಾ ಒಂದು ದಿನ ಹೇಳಿದಳು. ಜಮುನಾ ಕಾಲೇಜಿಗೆ ಹೋಗುತ್ತಿದ್ದಾಗ ಒಬ್ಬ ಹುಡುಗನನ್ನು ಪ್ರೀತಿಸಿದ್ದಳು. ಅಂದುಕೊಳ್ಳದ ಸಂದರ್ಭದಲ್ಲಿ ಒಂದಾದರು. ಮದುವೆ ಮಾಡಿಕೊಳ್ಳೋಣ ಅನ್ನುವಷ್ಟರಲ್ಲಿ ಆತನು ಆಕ್ಸಿಡೆಂಟ್ ಆಗಿ ತೀರಿಕೊಂಡನು. ಜಮುನಾ ತಂದೆ ಅಬಾರ್ಷನ್ ಮಾಡಿಸಿ ಬೇರೆ ಮದುವೆ ಮಾಡುತ್ತೇನೆ ಅಂದರೆ ಆತನ ಮೇಲೆ ಇದ್ದ ಪ್ರೀತಿಯಿಂದ ನನಗೆ ಈ ಮಗು ಸಾಕು ಅಂದಳು. ಜಮುನಾ ಪ್ರೀತಿಸಿದ ಆತನ ಮನೆಗೆ ಹೋಗಿ, ನಿಮ್ಮ ಮಗ ನನ್ನ ಮಗಳು ಜಮುನಾ ಪ್ರೀತಿಸಿಕೊಂಡಿದ್ದರು. ಒಂದು ಮಗುವಿಗೆ ತಾಯಿ ಆಗುತ್ತಿದ್ದಾಳೆ. ಈ ಮಗುವಿಗೆ ನಿಮ್ಮ ಮನೆಯ ಹೆಸರು ಬೇಕು. ನಿಮ್ಮ ಸೊಸೆಯಾಗಿ ಸ್ವೀಕರಿಸಿ ಅಂದರೆ ಆ ಕುಟುಂಬದವರು ನಾವು ಸಂಪ್ರದಾಯದಸ್ಥರು. ಜಮುನಾ ಅನ್ನು ಸೊಸೆಯಾಗಿ ಸ್ವೀಕರಿಸುವುದಿಲ್ಲ. ನಮ್ಮ ಮನೆಯ ಹೆಸರು ಸಹ ಕೊಡುವುದಿಲ್ಲ. ನಿಮ್ಮ ಮಗಳು ಜಮುನಾ ಎಲ್ಲೆಲ್ಲಿ ತಿರುಗಾಡಿದಳೋ ಅಂದ ಹಾಗೆ ಮಾತನಾಡಿದರು. ಆಗಲಿಂದಲೂ ಜಮುನಾ ತಂದೆಗೆ ಜಮುನಾಗೆ ಮನೆಯಲ್ಲಿ ಮನಸ್ತಾಪಗಳು ಆಗುತ್ತಲೇ ಇದೆ. ಹಾಗೆ ವಿನಯ್ ಹುಟ್ಟಿದನು.
ಮಗುವಿನ ಜೀವನ ನಾಶ ಆಗುತ್ತದೆ ಎಂದು ಎಷ್ಟು ಪ್ರಯತ್ನಿಸಿದರೂ ಸರಿ, ಜಮುನಾ ಪ್ರೀತಿಸಿದವನ ಮೇಲೆ ಇರುವ ಪ್ರೀತಿಯನ್ನು ಸಾಯಿಸಿಕೊಳ್ಳಲಾಗದೆ ಮತ್ತೊಂದು ಮದುವೆಗೆ ಒಪ್ಪಿಕೊಳ್ಳಲಿಲ್ಲ. ಹಾಗೆ ವಿನಯ್ ಬೆಳೆಯುತ್ತಾ ದೊಡ್ಡವನಾದನು. ಮನೆಯ ಹೆಸರು ಏನು ಅಂದರೆ ವಿನಯ್ ಏನು ಹೇಳುತ್ತಾನೆ ಹಾಗೆ ಊಹೆ ಬಂದ ಮೇಲೆ ಕನಿಷ್ಠ ನನಗೆ ಮನೆಯ ಹೆಸರು ಕೊಡುವುದಕ್ಕಾದರೂ ಈಗಲಾದರೂ ಯಾರನ್ನಾದರೂ ಒಬ್ಬರನ್ನು ಮದುವೆ ಮಾಡಿಕೊ ಅಮ್ಮ ಎಂದು ವಿನಯ್ ಸಹ ಕೇಳಿದನು. ಜಮುನಾ ಆತನ ಜೊತೆ ಒಂದಾಗಿದ್ದು ಒಂದೇ ದಿನ, ಇನ್ನು ಅದೇ ಕೊನೆಯ ದಿನ ಆಕೆಯ ಜೀವನಕ್ಕೆ. ಮತ್ತೆ ಜಮುನಾಗೆ ಆತ ಅಂದರೆ ಅಷ್ಟು ಪ್ರೀತಿ ಹೇಗೆ ಏರ್ಪಡಿದೆಯೋ ಗೊತ್ತಿಲ್ಲ. ಮತ್ತೊಬ್ಬರನ್ನು ಆಕೆಯ ಜೀವನದೊಳಗಡೆ ತೆಗೆದುಕೊಳ್ಳಲಾಗುವುದಿಲ್ಲ. ತಂದೆ ಹೇಳಿ ಹೇಳಿ ಆತನು ಮಾನಸಿಕವಾಗಿ ಕುಗ್ಗಿ ಹೋಗಿ ತೀರಿಕೊಂಡನು. ವಿನಯ್ಗೆ ಸಹ ಎಷ್ಟೋ ಆಸ್ತಿ ಇದ್ದರೂ ಸಹ ತಂದೆ ಯಾರು ಗೊತ್ತಿಲ್ಲ ಎಂದು ಎಗತಾಳಿ ಮಾಡುವುದು, ಅವರ ತಾಯಿಯನ್ನು ಅವಮಾನಿಸುವುದು ಇವನ್ನೆಲ್ಲ ನೋಡಿದ್ದ ವಿನಯ್ ತನ್ನ ಇಷ್ಟಾನುಸಾರಕ್ಕೆ ಬೆಳೆದನು. ಆತನ ಜೀವನದಲ್ಲಿ ಪ್ರೀತಿ, ಮದುವೆ ಬೇಡ ಅಂದುಕೊಂಡನು. ತಾಯಿ ಪ್ರೀತಿಸಿದ್ದರಿಂದಲೇ ಅಲ್ವಾ ಆತನು ಇಲ್ಲದಿದ್ದರೂ ಸರಿ ಆತನ ಮೇಲೆ ಪ್ರೀತಿ ಸಾಯಿಸದೆ ಜೀವನವನ್ನು ನಾಶ ಮಾಡಿಕೊಂಡಳು. ನಾಳೆ ನನ್ನ ಜೀವನದಲ್ಲಿ ಸಹ ಪ್ರೀತಿಯಾಗಲಿ ಮದುವೆ ಆಗಲಿ, ಆದರೆ ನಾನು ತೀರಿಕೊಂಡರೆ ಅವರ ಜೀವನ ಚೆನ್ನಾಗಿರುವುದಿಲ್ಲ. ಅವರು ಇಲ್ಲದಿದ್ದರೂ ನನ್ನ ಜೀವನ ಸಾಗುವುದಿಲ್ಲ. ಅವಸರಾನ ಎಂದು ಮನೆಯ ಹೆಸರು ಇಲ್ಲ ಅಲ್ವಾ, ನನ್ನ ಮಕ್ಕಳಿಗೆ ಸಹ ಇರುವುದಿಲ್ಲ ಎಂದು ಇಷ್ಟಾನುಸಾರಕ್ಕೆ ಬೆಳೆದನು. ಆದರೆ ವಿನಯ್ ಒಂದು ಟ್ರಸ್ಟನ್ನು ನಡೆಸುತ್ತಿದ್ದಾನೆ. ತನ್ನ ಸ್ವಂತ ಹಣ ಇಟ್ಟು ಕಸದ ಬುಟ್ಟಿಯಲ್ಲಿ ಬಿಸಾಡಿರುವ ಮಕ್ಕಳನ್ನು ಹೀಗೆ ಹೆಸರು ಊರು ಇಲ್ಲದ ಮೈನರ್ ಮಕ್ಕಳಿಗೆ ಮಾತ್ರ ತಂದೆ ಆದನು. ಅದರಲ್ಲಿ ಇರುವ ತುಂಬ ಜನ ಮಕ್ಕಳು ವಿನಯನ್ನು ಡ್ಯಾಡಿ ಎಂದೇ ಕರೆಯುತ್ತಾರೆ. ತಾಯಿ ಯಾವಾಗಲಾದರೂ ಮದುವೆ ಮಾಡಿಕೊ ಅಂದರೆ ಮದುವೆ ಯಾಕೆ, ಕೋರಿಕೊಂಡ ಹುಡುಗಿ ನನ್ನ ಹತ್ತಿರಕ್ಕೆ ಬರುತ್ತಾಳೆ. ಆ ಟ್ರಸ್ಟ್ನಲ್ಲಿ ಇರುವ ಮಕ್ಕಳೆಲ್ಲರೂ ಡ್ಯಾಡಿ ಅನ್ನುತ್ತಿದ್ದಾರೆ. ನನ್ನ ಮನಸ್ಸಿಗೆ ಹಾಯಾಗಿ ಇದೆ. ಇದಕ್ಕಿಂತ ಫ್ಯಾಮಿಲಿ ಲೈಫ್ನಲ್ಲಿ ಏನೂ ಇರುವುದಿಲ್ಲ ಅಲ್ವಾ ಎಂದು ಹ್ಯಾಪಿಯಾಗಿ ಇರುತ್ತಿದ್ದಾನೆ. ಅಂಥವನು ನಿನ್ನ ಕತ್ತಿನಲ್ಲಿ ಹೇಗೆ ತಾಳಿ ಕಟ್ಟಿದನು, ಯಾಕೆ ಕಟ್ಟಿದನು ಅನ್ನುವುದು ಪೂರ್ತಿಯಾಗಿ ನನಗೂ ಸಹ ಗೊತ್ತಿಲ್ಲ. ಅದಕ್ಕೆ ನೀನು ಪ್ರೆಗ್ನೆಂಟ್ ಇದ್ದೀಯ ಅಂದರೂ ಯಾರ ಮಗುವಿಗೋ ನಾನು ತಂದೆ ಏನು ಅನ್ನುವ ಊಹೆ ವಿನಯ್ ಹತ್ತಿರ ಇಲ್ಲ. ಯಾಕೆಂದರೆ ಆತನ ಟ್ರಸ್ಟ್ನಲ್ಲಿ ಆ ಮಕ್ಕಳು ಯಾರಿಗೆ ಹುಟ್ಟಿದರೋ ಸಹ ಗೊತ್ತಿಲ್ಲ ಅಲ್ವಾ, ಎಲ್ಲರೂ ಡ್ಯಾಡಿ ಅನ್ನುತ್ತಿದ್ದಾರೆ. ಹಾಗೆ ಜಮುನಾ ಹೇಳಿದಾಗ ಸರಿ, ವಿನಯ್ ತನ್ನ ಜೀವನದಲ್ಲಿ ನಡೆದ ಸಂಘಟನೆಗಳಿಗೆ ಹಾಗೆ ಇದ್ದಾನೆ, ಚೆನ್ನಾಗಿಯೇ ಇದೆ. ಆದರೆ ಬಿಸ್ನೆಸ್ನಲ್ಲಿ ಬೆಳೆಯುವುದಕ್ಕೆ ಬೇರೆಯವರು ಪ್ರೀತಿಸಿ ಅವರ ಮಗುವಿಗೆ ತಾಯಿಯಾದ ನನ್ನನ್ನು ಹೇಗೆ ಮದುವೆ ಮಾಡಿಕೊಂಡನು ಅನ್ನುವುದು ಈಗಲೂ ಆಕೆಗೆ ಅರ್ಥ ಆಗದ ಒಂದು ವಿಷಯ. ನಿನಗೆ ಬೇಕಾಗಿರುವುದು ಆಕೆಯ ದೇಹ ಅನ್ನುವುದು ತನುಶ್ರೀ ಅಂದುಕೊಳ್ಳುತ್ತಿದ್ದಾಳೆ. ಯಾಕೆಂದರೆ ಹಿಂದೆ ಒಂದು ದಿನ ಗೌತಮ್ ಜೊತೆ ಇದ್ದಾಗ ಸಹ ಸ್ವಲ್ಪ ಕೆಟ್ಟದಾಗಿ ಬಿಹೇವ್ ಮಾಡಿದನು. ಕೋರಿಕೊಂಡ ಹುಡುಗಿಯನ್ನು ಬಿಡುವುದಿಲ್ಲ. ಹೀಗೆ ಆದರೆ ಗೌತಮನ್ನು ಸೋಲಿಸಿದಂತೆ ಇರುತ್ತದೆ. ಆಕೆಯನ್ನು ಸಹ ಪಡೆಯುವುದಕ್ಕೆ ಏನೋ ಎಂದು ಫಿಕ್ಸ್ ಆಗಿದ್ದಾಳೆ. ತನ್ನ ಶರೀರಕ್ಕೋಸ್ಕರ ಆಲೋಚಿಸುತ್ತಿದ್ದಾನೇನೋ, ಅದಕ್ಕೆ ಮದುವೆ ಮಾಡಿಕೊಂಡನು. ತನ್ನ ಶರೀರವನ್ನು ಬಳಸಿಕೊಂಡು ಒಂದು ಮಗುವಿಗೆ ತಂದೆ ಆದವನೇನೋ ಹಿಡಿಸಿಕೊಳ್ಳಲಿಲ್ಲ ಅಂದುಕೊಳ್ಳುತ್ತಾ. ಹಾಗೆ ವಿನಯ್ ಈ ದಿನ ಆತನಿಗೆ ಬೇಕು ಅಂದರೆ ತನುಶ್ರೀ ಹಾಸ್ಪಿಟಲ್ನಲ್ಲಿ ತೋರಿಸಿಕೊಂಡು ನನ್ನ ಹೆಲ್ತ್ ಓಕೆ ಅಂದರೆ ನಿಮ್ಮ ಇಷ್ಟ ಅಂದಳು. ಆದರೆ ಆಕೆ ಹೇಗಾದರೂ ಸರಿ ಹೊರಗಡೆ ಹೋಗಿ ಓಡಿ ಹೋಗಬೇಕು ಎಂದು ಆಲೋಚಿಸುತ್ತಿದ್ದಾಳೆ. ಯಾಕೆಂದರೆ ವಿನಯ್ಗೆ ತನ್ನ ದೇಹವನ್ನು ಕೊಡುವುದಕ್ಕೆ ಮನಸ್ಸು ಒಪ್ಪಿಕೊಳ್ಳುತ್ತಿಲ್ಲ. ಕನಿಷ್ಠ ಒಂದು ಸಾರಿ ಗೌತಮನ್ನು ನೋಡಿ ಕೇಳಿಕೊಂಡರಾದರೂ ತನ್ನನ್ನು ತನ್ನ ಮಗುವನ್ನು ಸ್ವೀಕರಿಸುತ್ತಾನೆ ಎಂದು ಒಂದು ಆಸೆ. ಹಾಗೆ ವಿನಯ್ ಜೊತೆ ಹಾಸ್ಪಿಟಲ್ಗೆ ಬಂದಳು. ಚೆಕಪ್ ಮಾಡಿಸಿದರು, ಟೆಸ್ಟ್ಗಳನ್ನೆಲ್ಲ ಮಾಡಿಸಿದರು. ತುಂಬ ಹೆಲ್ತಿಯಾಗಿ ಇದ್ದಾಳೆ ಎಂದು ಡಾಕ್ಟರ್ ಹೇಳಿದರೆ ವಿನಯ್ ಡಾಕ್ಟರ್ ಅನ್ನು ಮತ್ತೆ ಮತ್ತೆ ಕೇಳಿದನು, ಗಂಡ ಹೆಂಡತಿ ಏನು ದೂರವಾಗಿ ಇರಬೇಕಾದ ಅವಸರ ಇಲ್ಲ ಅಲ್ವಾ ಎಂದು. ಡಾಕ್ಟರ್ ನಾಚಿಕೆ ಪಡುತ್ತಾ ಆಕೆ ತುಂಬ ಪರ್ಫೆಕ್ಟ್ ಆಗಿ ಇದ್ದಾಳೆ, ನೀವೇನು ದೂರವಾಗಿ ಇರಬೇಕಾದ ಅವಸರ ಇಲ್ಲ ಎಂದು ಹೇಳಿದಳು. ವಿನಯ್ ತನುಶ್ರೀಯನ್ನು ಕರೆದುಕೊಂಡು ಬರುತ್ತಿದ್ದಾನೆ. ಇನ್ನು ಮನೆಯಲ್ಲಿ ನೀನು ಏನಾದರೂ ನಾಟಕ ಮಾಡಿದೆ ಅಂದರೆ ನಮ್ಮ ಬೆಡ್ರೂಮಿನಲ್ಲಿ ನೀನು ಸೇರಿ ತುಂಬ ಜನ ಹುಡುಗಿಯರು ಇರುತ್ತಾರೆ, ನೆನಪಿಟ್ಟುಕೋ ಅನ್ನುತ್ತಾ ಏನೇನೋ ಮಾತನಾಡಿಕೊಳ್ಳುತ್ತಾ ಬರುತ್ತಿದ್ದಾನೆ. ತನುಶ್ರೀ ಏನೋ ಆಲೋಚನೆಯಿಂದ ಪಕ್ಕದ ರೋಡ್ನಲ್ಲಿ ಗೌತಮ್ ಹೋಗುವುದನ್ನು ನೋಡಿದಳು. ವಿನಯ್ ಡ್ರೈವಿಂಗ್ ಮಾಡುತ್ತಲೇ ಇದ್ದಾನೆ. ತನುಶ್ರೀ ಡೋರ್ ತೆಗೆದುಕೊಂಡು ಧುಮುಕಿದಳು. ಕೆಳಗೆ ಬಿದ್ದು ಹೋದಳು. ಮತ್ತೆ ಎದ್ದಳು. ಡಿವೈಡರ್ಗೆ ಆ ಕಡೆ ಗೌತಮ್, ಈ ಕಡೆ ತನುಶ್ರೀ ಓಡುತ್ತಿದ್ದಾಳೆ. ತನುಶ್ರೀ ತನ್ನ ಪ್ರಾಣವನ್ನೆಲ್ಲ ಅಂಗೈಯಲ್ಲಿ ಇಟ್ಟುಕೊಂಡು ಜೋರಾಗಿ ಓಡುತ್ತಿದ್ದಾಳೆ. ವಿನಯ್ ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ
ಹಿಡಿದುಕೊಳ್ಳುವುದಕ್ಕೆ ಜೋರಾಗಿ ಓಡುತ್ತಿದ್ದಾನೆ. ಹಾಗೆ ಗೌತಮ್ ಕಾರ್ ಸರ್ಕಲ್ ಒಳಗಡೆ ಬಂದಿತು. ತನುಶ್ರೀ ಸಹ ಸರ್ಕಲ್ ಒಳಗಡೆ ಬಂದು ಗೌತಮ್ ಎಂದು ಜೋರಾಗಿ ಕರೆಯುತ್ತಲೇ ಇದ್ದಾಳೆ. ಗೌತಮ್ ಪಕ್ಕದಲ್ಲಿ ತನುಶ್ರೀ ಫ್ರೆಂಡ್ ತುಂಬಾ ಕ್ಲೋಸ್ ಆಗಿ ಮಾತನಾಡುತ್ತಾ ಇರುವುದನ್ನು ನೋಡಿ ಹಾಗೆ ಸ್ಟ್ರಕ್ ಆಗಿ ಹೋದಳು. ಅಷ್ಟರಲ್ಲಿ ತನುಶ್ರೀಯನ್ನು ಏನೋ ಗುದ್ದಲು ಬರುತ್ತಿದ್ದರೆ ವಿನಯ್ ಓಡಿ ಬಂದು ಆಕೆಯನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಸೈಡಿಗೆ ಎಳೆದುಕೊಂಡು ಬಿಟ್ಟನು. ಆ ಕ್ಷಣ ತನುಶ್ರೀ ಬಾಧೆ ಹೇಗೆ ವರ್ಣಿಸಬೇಕು ಅರ್ಥ ಆಗಲಿಲ್ಲ. ಯಾಕೆಂದರೆ ತನುಶ್ರೀ ಫ್ರೆಂಡ್ಗೆ ತಿಳಿಯದೇ ಇರುವುದಂತೂ ಏನೂ ಇಲ್ಲ. ಅಂತಹುದು ಗೌತಮ್ ಜೊತೆ ಅಷ್ಟು ಕ್ಲೋಸ್ ಆಗಿ ಇಬ್ಬರು ಮಾತನಾಡಿಕೊಳ್ಳುತ್ತಿದ್ದಾಗ ನಿನಗೆ ಗೌತಮ್ ಬೀಳದೇ ಇದ್ದಿದ್ದರೆ ನನ್ನ ಸುತ್ತಿಸಿಕೊಳ್ಳುತ್ತೇನೆ ಅನ್ನುವ ಮಾತುಗಳು ನೆನಪಾದವು. ವಿನಯ್ ತಾಳಿ ಕಟ್ಟಿದರೆ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಅನ್ನುವುದು ಗೌತಮ್ ಆಲೋಚಿಸಿದರೆ ತಕ್ಷಣ ಇನ್ನೊಬ್ಬರ ಜೀವನದೊಳಗಡೆ ಹೊರಟು ಹೋಗುತ್ತಾನಾ? ಆಕೆ ಗೌತಮ್ನನ್ನು ಕರೆಯುತ್ತಿದ್ದರೆ ಗೌತಮ್ ತನುಶ್ರೀಯನ್ನು ನೋಡಿ ಸಹ ದೊಡ್ಡದಾಗಿ ಇಡಿಸಿಕೊಳ್ಳದವನಂತೆ ಆಕೆಯ ಜೊತೆ ಮಾತನಾಡುವುದು ಎಲ್ಲ ಕನ್ಫ್ಯೂಷನ್ನಲ್ಲಿ ಇದ್ದು ಆಕೆಯನ್ನು ಟ್ರಕ್ ಗುದ್ದುವ ಟೈಮಿನಲ್ಲಿ ವಿನಯ್ ಆಕೆಯನ್ನು ಹಗ್ ಮಾಡಿಕೊಂಡು ಪಕ್ಕಕ್ಕೆ ಎಳೆದಿದ್ದು ದೇಹವನ್ನು ಕೋರಿಕೊಳ್ಳುವ ನೀನು ತನ್ನನ್ನು ಕಾವಲು ಕಾಯುತ್ತಿದ್ದಾನೆ. ಮನಸ್ಸನ್ನು ಕೊಟ್ಟು ಜೀವನವನ್ನು ಕೊಟ್ಟವನು ನೀನು. ಮೌನವಾಗಿ ಹೊರಟು ಹೋದನು. ಇಂದು ವಿನಯ್ ಹೃದಯದ ಶಬ್ದವನ್ನು ಕೇಳುತ್ತಾ ಆ ಡ್ರೆಸ್ಗೆ ಆತನ ಎದೆಯ ಮೇಲೆ ಪ್ರಜ್ಞೆ ತಪ್ಪಿ ವಿನಯ್ ಆಕೆಯನ್ನು ಎತ್ತಿಕೊಂಡು ಮನೆಗೆ ಬಂದು ಅಮ್ಮ ಈಕೆಯನ್ನು ಹುಷಾರಾಗಿ ನೋಡಿಕೊ, ನನಗೆ ಅರ್ಜೆಂಟ್ ಮೀಟಿಂಗ್ ಇದೆ ಅನ್ನುತ್ತಾ ಹೊರಟು ಹೋದನು. ಈವ್ನಿಂಗ್ ತಾಯಿಗೆ ಫೋನ್ ಮಾಡಿ ಅಮ್ಮ ನಮಗೆ ಪ್ರಾಜೆಕ್ಟ್ ಬಂದಿದೆ, ಪಾರ್ಟಿ ಕೊಡುತ್ತಿದ್ದೇನೆ, ನೀನು ತನುಶ್ರೀ ಇಬ್ಬರೂ ಬನ್ನಿ ಎಂದು ಹೇಳಿದನು. ಆ ಪಾರ್ಟಿಗೆ ತನುಶ್ರೀ ಜಮುನಾ ಬಂದರು. ವಿನಯ್ ಅವರನ್ನು ರಿಸೀವ್ ಮಾಡಿಕೊಂಡನು. ತನುಶ್ರೀಯನ್ನು ಹಗ್ ಮಾಡಿಕೊಂಡು ನೀನು ನಿಜವಾಗಿಯೂ ಲಕ್ಕಿನೇ, ಗೌತಮ್ ಲೈಫ್ನಲ್ಲಿ ಇದ್ದಾಗ ಅವನಿಗೆ ಬಂದಿತು ಈ ಪ್ರಾಜೆಕ್ಟ್, ನೀನು ನನ್ನ ಲೈಫ್ ಒಳಗಡೆ ಬಂದ ಮೇಲೆ ಅದೇ ಪ್ರಾಜೆಕ್ಟ್ ಅವನಿಗೆ ಮಿಸ್ ಆಗಿ ನನಗೆ ಬಂದಿದೆ. ನಾನು ಹೇಳಿದೆನಾ ಎಂದು ತುಂಬಾ ಎಕ್ಸೈಟ್ ಆಗಿ ಅನ್ನುತ್ತಿದ್ದಾನೆ. ವಿನಯ್ ಮಾತನಾಡುತ್ತಿದ್ದರೆ ತನುಶ್ರೀ ಕಣ್ಣುಗಳು ಸುತ್ತು ಹುಡುಕುತ್ತಿದ್ದಾವೆ. ಯಾಕೆಂದರೆ ಒಂದು ಕಂಪನಿಗೆ ಪ್ರಾಜೆಕ್ಟ್ ಬಂದರೆ ಎಲ್ಲ ಕಂಪನಿಗಳ MDಗಳನ್ನು ಕರೆದು ಪಾರ್ಟಿ ಕೊಡುತ್ತಾರೆ. ಆ ಕಂಪನಿಯ ಸ್ಟಾಫ್ಗೆ ಕೊಡುತ್ತಾರೆ. ಗೌತಮ್ ಪಾರ್ಟಿ ಕೊಟ್ಟಾಗ ವಿನಯ್ ಬಂದಿದ್ದನು. ಆದ್ದರಿಂದ ವಿನಯ್ ಕೊಡುತ್ತಿದ್ದಾನೆ ಅಲ್ವಾ, ಗೌತಮ್ ಬಂದಿರುತ್ತಾನೆ ಎಂದು. ಹಾಗೆ ನೋಡುತ್ತಿದ್ದ ಆಕೆಯ ಕಣ್ಣುಗಳು ಗೌತಮ್ ಎಲ್ಲಿದ್ದಾನೋ ನೋಡಿದವು. ವಿನಯ್ ಸರಿ, ನೀನು ಅಮ್ಮನ ಜೊತೆ ಇರು, ಅವರು ಕರೆಯುತ್ತಿದ್ದಾರೆ ಅನ್ನುತ್ತಾ ಹೋದನು. ವಿನಯ್ ಹೋದ ತಕ್ಷಣ ತನುಶ್ರೀ ಓಡುತ್ತಾ ಗೌತಮ್ ಹತ್ತಿರ ಬರಬೇಕೆಂದು ಬಂದಳು. 10 ಹೆಜ್ಜೆ ದೂರದಲ್ಲಿ ಇದ್ದಾಗ ತನುಶ್ರೀ ಫ್ರೆಂಡ್ ಗೌತಮನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ತುಟಿಗಳಿಗೆ ಮುತ್ತು ಕೊಟ್ಟಳು. ಗೌತಮ್ ಆಕೆಯನ್ನು ಆಕೆಗಿಂತ ಗಟ್ಟಿಯಾಗಿ ಹಗ್ ಮಾಡಿಕೊಂಡನು. ತನುಶ್ರೀಯ ಕಾಲು ಮುಂದಕ್ಕೆ ಹೆಜ್ಜೆ ಇಡಲಾಗಲಿಲ್ಲ. ಜಮುನಾ ಬಂದು ನಿನಗೋಸ್ಕರ ಹುಡುಕುತ್ತಿದ್ದೇನೆ, ಬಾ ಹೋಗೋಣ ಎನ್ನುತ್ತಾ ಕರೆದುಕೊಂಡು ಹೋಗಿಬಿಟ್ಟಳು. ಹಾಗೆ ಎಲ್ಲರೂ ಮನೆಗೆ ಹೋದರು. ತನುಶ್ರೀ ಡ್ರೆಸ್ ಸಹ ಬದಲಾಯಿಸದೆ ಡಲ್ ಆಗಿ ಮಲಗಿಕೊಂಡಳು. ವಿನಯ್ ಏನೇ ಈ ದಿನ ತುಂಬ ಹ್ಯಾಪಿಯಾಗಿ ಇದ್ದೇನೆ ಅನ್ನುತ್ತಾ ಆಕೆಯ ಮೇಲೆ ಬೀಳುತ್ತಿದ್ದರೆ ತನುಶ್ರೀ ವಿನಯ್ ನಾನು ಅಬಾರ್ಷನ್ ಮಾಡಿಸಿಕೊಳ್ಳಲಾ ಅಂದಳು. ವಿನಯ್ ಒಂದೇ ಸಾರಿ ಬೆಚ್ಚಿ ಬಿದ್ದು ಕುಳಿತುಕೊಂಡನು. ತನುಶ್ರೀ ಸಹ ಕುಳಿತುಕೊಂಡಳು. ನನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು ಇದೆ ಅಂದರೂ ಸಹ ನನ್ನ ಶರೀರವನ್ನು ನೀನು ಕೋರಿಕೊಳ್ಳುತ್ತಿದ್ದೀಯ. ಮಾತಿನ ಪ್ರಕಾರ ತಾಳಿ ಕಟ್ಟಿದ್ದಕ್ಕಾದರೂ ನನ್ನ ದೇಹವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ, ಆದರೆ ಅಡ್ಡವಾಗಿ ಈ ಮಗು ಅಂದಳು. ವಿನಯ್ ತನುಶ್ರೀ ಕೈಗಳನ್ನು ತನ್ನ ಕೈಗಳೊಳಗಡೆ ತೆಗೆದುಕೊಂಡು ನೀನು ನಿಜವಾಗಿ ಮನಸ್ಫೂರ್ತಿಯಾಗಿ ಹೇಳು, ಗೌತಮ್ ನಿಮ್ಮ ಪ್ರೀತಿಯನ್ನು ಮೋಸ ಮಾಡಿದನು. ನನ್ನ ಜೊತೆ ಜೀವನ ಶುರು ಮಾಡಿದರೆ ಆ ಮಗು ಅಡ್ಡ ಅಂದುಕೊಳ್ಳುತ್ತಿದ್ದೀಯ, ಆದರೆ ಒಬ್ಬ ಹೆಣ್ಣಾಗಿ ಆ ಮಗುವನ್ನು ಸಾಯಿಸಿ ಬಿಡುತ್ತೀಯಾ ಅಂದನು. ತನುಶ್ರೀ ವಿನಯ್ ಕೈಗಳಲ್ಲಿ ತನ್ನ ಕೈಗಳನ್ನು ಹಿಂದಕ್ಕೆ ತೆಗೆದುಕೊಂಡು ತನ್ನ ಕತ್ತಿನಲ್ಲಿ ತಾಳಿ ತೋರಿಸುತ್ತಾ ಇದನ್ನು ನೀವು ಕಟ್ಟದಿದ್ದರೂ ಗೌತಮ್ ನನಗೆ ಮೋಸ ಮಾಡಿದರೂ ಈ ಮಗು ನನಗೆ ಭಾರ ಅಲ್ಲ, ಇದು ಕಟ್ಟಿದ್ದೀರಿ ಅಲ್ವಾ, ನಿಮ್ಮ ಮರ್ಯಾದೆ ಆಲೋಚಿಸಬೇಕು ಅಲ್ವಾ ಅಂದಳು. ವಿನಯ್ ನಗುತ್ತಾ ಮರ್ಯಾದೆ ಪ್ರತಿಷ್ಠೆಗಳು ಅವು ನಾವು ಅಂದುಕೊಂಡರೆ ಇದ್ದ ಹಾಗೆ, ಇಲ್ಲದಿದ್ದರೆ ಇಲ್ಲ. ನಿನ್ನನ್ನು ನಾನು ಇಷ್ಟಪಟ್ಟ ಮಾತು ಆದರೆ ವಾಸ್ತವನೇ. ಆದರೆ ನನಗೆ ನಿನ್ನ ಹೊಟ್ಟೆಯಲ್ಲಿ ಮಗು ತಪ್ಪಿನಿಂದ ಹುಟ್ಟಿದೆ, ಮರ್ಯಾದೆ ಪ್ರತಿಷ್ಠೆ ಅಂದುಕೊಳ್ಳುವುದಿಲ್ಲ. ಯಾಕೆಂದರೆ ಯಾರಿಗೆ ಹುಟ್ಟಿದರೋ ಹೇಗೆ ಹುಟ್ಟಿದರೋ ತಿಳಿಯದ ಎಷ್ಟೋ ಜನ ಮಕ್ಕಳು ನನ್ನನ್ನು ಡ್ಯಾಡಿ ಅಂದಾಗ ನನ್ನ ಮನಸ್ಸಿಗೆ ಅವರು ಯಾರೋ ಎಂದು ಅನಿಸಲಿಲ್ಲ, ನನ್ನ ಮಕ್ಕಳೇ ಅನಿಸಿದರು. ಹಾಗೆ ಇದು ಸಹ 100 ಜನರಲ್ಲಿ ಅವನೊಬ್ಬ.
ಅಂದುಕೊಳ್ಳುತ್ತೇನೆ. ನನಗಾದರೆ ಯಾವ ಮರ್ಯಾದೆ, ಯಾವ ಪ್ರತಿಷ್ಠೆ ಇಲ್ಲ. ವಾಸ್ತವವಾಗಿ ಮನೆಯ ಹೆಸರು ಸಹ ಇಲ್ಲ. ನನಗೋಸ್ಕರ ಆದರೆ ಆ ಮಗುವನ್ನು ತೆಗೆಯಬೇಡ, ನಿನಗೋಸ್ಕರ ಸಹ ತೆಗೆಯಬೇಡ. ಒಂದು ವೇಳೆ ನಿನಗೆ ತೊಂದರೆ ಅನಿಸಿದರೆ ಡೆಲಿವರಿಯ ನಂತರ ಆ ಮಗುವನ್ನು ನನ್ನ ಟ್ರಸ್ಟ್ನಲ್ಲಿ ಇಟ್ಟುಕೊಳ್ಳುತ್ತೇನೆ. ಆದರೆ ನೀನು ಮಾತ್ರ ನನ್ನ ಹೆಂಡತಿ ಕಣೇ ಅಂದನು. ತನುಶ್ರೀ ತಲೆಯನ್ನು ಆತನ ಎದೆಯ ಮೇಲೆ ಇಟ್ಟುಕೊಂಡು, ಒಳ್ಳೆಯದಕ್ಕೋ ಕೆಟ್ಟದ್ದಕ್ಕೋ ತಾಳಿ ಕಟ್ಟಿದ್ದೀರಿ, ಇನ್ನು ಈ ಜೀವನ ನಿನಗೆ ಅಂಕಿತ ಅಂದಳು. ವಿನಯ್, ಹಾಗೆ ಅಲ್ಲ, ಇಷ್ಟವಾಗಿ ನನ್ನ ಜೊತೆ ಒಂದಾಗುತ್ತೀಯಾ ಅಂದನು. ತನುಶ್ರೀ, ಪ್ರಸ್ತುತ ಇಷ್ಟವಾಗಿ ಆದರೆ ಒಂದಾಗುವುದಿಲ್ಲ, ಒಂದಾಗುವುದಕ್ಕೆ ಮಾತ್ರ ಪ್ರಯತ್ನಿಸುತ್ತೇನೆ ಅಂದಳು. ಸರಿ, ಮಲಗಿಕೋ ಎಂದು ಇಬ್ಬರು ಪ್ರಶಾಂತವಾಗಿ ಮಲಗಿಕೊಂಡರು. ನಂತರ ಸಹ ತನುಶ್ರೀ ಆದರೆ ವಿನಯ್ ಜೊತೆ ಫ್ರೀಯಾಗಿ ಮಾತನಾಡುತ್ತಿದ್ದಾಳೆ, ಎಲ್ಲ ಮಾಡುತ್ತಿದ್ದಾಳೆ. ಆದರೆ ಒಂದಾಗುವುದಕ್ಕೆ ಮಾತ್ರ ಇಷ್ಟಪಡುತ್ತಿಲ್ಲ, ಹಿಂಸೆ ಪಡುತ್ತಿದ್ದಾಳೆ. ವಿನಯ್ ತನುಶ್ರೀ ಡೆಲಿವರಿ ಆಗುವ ತನಕ ಆಕೆಯನ್ನು ಸೇರಬಾರದು ಅಂದುಕೊಂಡನು. ಆದರೆ ಡಾಕ್ಟರ್, ಆಕೆ ತುಂಬ ಡಿಸ್ಟರ್ಬ್ ಆಗಿ ಇರುತ್ತಿದ್ದಾಳೆ, ಇಷ್ಟಕ್ಕೂ ಮುಂಚಿನ ತರಹ ಹೆಲ್ತಿಯಾಗಿ ಮಗು ಬೆಳೆಯುತ್ತಿಲ್ಲ ಅಂದ ತಕ್ಷಣ ವಿನಯ್, ಮತ್ತೆ ಏಕೆ ಡಾಕ್ಟರ್ ಅಂದರೆ, ಡಾಕ್ಟರ್, ಆಕೆ ತುಂಬ ಹ್ಯಾಪಿಯಾಗಿ ಇರಬೇಕು. ಆಕೆ ಹ್ಯಾಪಿಯಾಗಿ ಇದ್ದರೇನೆ ಮಗು ಹ್ಯಾಪಿಯಾಗಿ ಇರುತ್ತದೆ. ನಿಮ್ಮಿಬ್ಬರ ಮಧ್ಯೆ ದೂರ ಆಕೆಯನ್ನು ಡಿಸ್ಟರ್ಬ್ ಮಾಡುತ್ತಿದೆಯೇ ಏನೋ ಅನ್ನುತ್ತಿದ್ದರೆ ವಿನಯ್, ನಾವು ದೂರವಾಗಿ ಇರುತ್ತಿದ್ದೇವೆ ಎಂದು ನಿಮಗೆ ಏಕೆ ಗೊತ್ತು ಡಾಕ್ಟರ್ ಅಂದರೆ, ಡಾಕ್ಟರ್ ನಗುತ್ತಾ, ನಿನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಎಂದು ನಿನಗೆ ಮುದ್ದೇನೋ, ಆದರೆ ಮಗುವಿನ ಗ್ರೋತ್, ಡೆಲಿವರಿ ಪೊಸಿಷನ್, ಆಕೆಯ ಕಂಡೀಷನ್ ನಮಗೆ ತಿಳಿಯುವುದಿಲ್ಲವಾ ಅಂದಳು. ವಿನಯ್ ತನುಶ್ರೀ ಹತ್ತಿರ, ನೀನು ಇಲ್ಲಿ ಡಿಸ್ಟರ್ಬ್ ಆಗಿ ಇರುತ್ತಿದ್ದೀಯ ಅಲ್ವಾ, ನಾವು ಎಲ್ಲಾದರೂ ಪ್ರಶಾಂತವಾದ ಸ್ಥಳಕ್ಕೆ ಹೋಗೋಣವಾ ಅಂದನು. ತನುಶ್ರೀ, ಇಲ್ಲ ವಿನಯ್, ನನಗೆ ಇಲ್ಲಿ ಸಹ ಚೆನ್ನಾಗಿಯೇ ಇದೆ. ಅತ್ತೆ ನನ್ನನ್ನು ಒಂದು ಮಗುವಿನ ತರಹ ನೋಡಿಕೊಳ್ಳುತ್ತಿದ್ದಾಳೆ ಎಂದು ವಿನಯನ್ನು ಹಗ್ ಮಾಡಿಕೊಂಡು, ತನುಶ್ರೀ, ಮನಸ್ಸಿನಲ್ಲಿ ನಿನಗೆ ಹತ್ತಿರ ಆಗಲು ಆಗುತ್ತಿಲ್ಲ, ಆ ಮಗುವನ್ನು ದೂರ ಮಾಡಿಕೊಳ್ಳಲು ಆಗುತ್ತಿಲ್ಲ. ಈ ಸಂಘರ್ಷಣೆ ನನ್ನನ್ನು ಗೊಂದಲ ಮಾಡುತ್ತಿದೆ ಎಂದು ಬಾಧೆ ಪಡುತ್ತಿದ್ದಾಳೆ. ವಿನಯ್ಗೆ ಸಹ ಒಂದು ಅರ್ಥ ಆಯಿತು. ತನುಶ್ರೀ ಇಷ್ಟವಾಗಿ ಬರುತ್ತಿದ್ದಾಳೆ ಅಂದುಕೊಂಡನು. ಆದರೆ ತನುಶ್ರೀ ಇರುವ ಪರಿಸ್ಥಿತಿಗಳಲ್ಲಿ ವಿನಯನ್ನು ಕೋರಿಕೊಳ್ಳಲಿಲ್ಲ. ಇನ್ನು ಆಕೆಗೆ ಟಾರ್ಚರ್ ಶುರು ಮಾಡಬೇಕು ಅಂದುಕೊಂಡನು. ಹಾಗೆ ಹಗ್ ಮಾಡಿಕೊಂಡ ತನುಶ್ರೀ ಫೇಸ್ ಅನ್ನು ತನ್ನ ಕೈಗಳೊಳಗಡೆ ತೆಗೆದುಕೊಂಡು ತುಟಿಗಳನ್ನು ಗಟ್ಟಿಯಾಗಿ ಕಚ್ಚಿಬಿಟ್ಟನು. ತನುಶ್ರೀ ವಿನಯನ್ನು ಜೋರಾಗಿ ಹೊಡೆಯುತ್ತಾ, ಅಸಲು ನೀನು ಮನುಷ್ಯನೇನಾ, ಹೀಗೆ ಯಾರಾದರೂ ಕಿಸ್ ಮಾಡುತ್ತಾರಾ ಅನ್ನುತ್ತಿದ್ದರೆ ವಿನಯ್ ಕೆನ್ನೆಗಳನ್ನು ಕಚ್ಚಿಕೊಳ್ಳುತ್ತಾ, ನನಗೆ ಹೀಗೆ ಬರೋದು, ಮತ್ತೆ ಹೇಗೆ ಕಿಸ್ ಮಾಡುತ್ತಾರೆ ತೋರಿಸು ಅಂದನು. ತನುಶ್ರೀ ವಿನಯ್ ತುಟಿಗಳನ್ನು ಹಿಡಿದುಕೊಂಡು ಸ್ಮೂತಾಗಿ ಮುತ್ತು ಕೊಡುತ್ತಿದ್ದರೆ ಗೌತಮ್ ನೆನಪಾಗಿ ಆಕೆ ಕಣ್ಣುಗಳಲ್ಲಿ ನೀರು ತಿರುಗುತ್ತಿದ್ದರೆ ಅದನ್ನು ಗಮನಿಸಿದ ವಿನಯ್ ಇನ್ನೊಂದು ಸಾರಿ ತುಟಿಗಳನ್ನು ಕಚ್ಚಿಬಿಟ್ಟು ಓಡಿಬಿಟ್ಟನು. ತನುಶ್ರೀ ಗೌತಮನ್ನು ಮರೆತು ವಿನಯನ್ನು ಹೊಡೆಯುವುದಕ್ಕೆ ಓಡಿ ಹೋದಳು. ಹಾಗೆ ಇಬ್ಬರ ತುಂಟತನದಿಂದ ತುಂಬಿತ್ತು ಮನೆ. ಜಮುನಾ ಹೊರಗಡೆ ಬಂದರೆ, ನೋಡು ಅತ್ತೆ ಅನ್ನುತ್ತಾ ತನ್ನ ತುಟಿಗಳನ್ನು ತೋರಿಸಿದಳು. ವಿನಯ್, ಮಮ್ಮಿ, ಮತ್ತೆ ಆಕೆಗೆ ಸಹ ಚಾನ್ಸ್ ಕೊಟ್ಟೆ, ಆಕೆಗೆ ಹೇಗೆ ಬೇಕೋ ಹೇಳಿದರೇನೆ ಅಲ್ವಾ ಗೊತ್ತಾಗುವುದು ಎಂದು ಇಬ್ಬರು ಕಂಪ್ಲೇಂಟ್ಸ್ ಮಾಡುತ್ತಿದ್ದರೆ ಜಮುನಾ ತಲೆ ಹೊಡೆದುಕೊಂಡು ಮನೆಯೊಳಗಡೆ ಹೋದಳು. ತನುಶ್ರೀ ನಾಚಿಕೆ ಪಡುತ್ತಾ ವಿನಯನ್ನು ಹೊಡೆಯುತ್ತಾ, ನೀನು ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿದ್ದೀಯ ಅಂದರೆ, ವಿನಯ್, ನೀನೂ ಸಹ ನನ್ನನ್ನು ಹುಚ್ಚನನ್ನಾಗಿ ಮಾಡುತ್ತಿಲ್ಲವಾ, ಬೆಡ್ ಫುಡ್ ಇಲ್ಲದೆ ಎಷ್ಟು ದಿನಗಳು ಆಗುತ್ತಿದೆ, ಏನು ತಾಳಿ ಕಟ್ಟಿದೆ ಹೆಂಡತಿ ಕರೆದು ಇಡುತ್ತಾಳೆ ಅಂದುಕೊಂಡರೆ ಈ ಜನ್ಮಕ್ಕೆ ನೀನು ಇಡುವುದಿಲ್ಲ. ಈ ದಿನ ನಾನು ನಮ್ಮ ಮಮ್ಮಿ ಮಲಗಿಕೊಂಡ ನಂತರ ನಮ್ಮ ಬೆಡ್ರೂಮ್ ಒಳಗಡೆ ಹುಡುಗಿಯರನ್ನು ಕರೆದುಕೊಂಡು ಬರುತ್ತೇನೆ, ಇನ್ನು ಲಾಭ ಇಲ್ಲ ಅಂದನು. ತನುಶ್ರೀ, ನೀನು ಕರೆದುಕೊಂಡು ಬಾ, ಒಬ್ಬೊಬ್ಬಳಿಗೂ ಕಾಲುಗಳು ಮುರಿದು ಬಿಡುತ್ತೇನೆ, ಯಾರವಳು ನನ್ನ ಬೆಡ್ರೂಮಿನೊಳಗಡೆ ಬರೋದು ಅನ್ನುತ್ತಾ ಬೆದರಿಸುತ್ತಿದ್ದಾಳೆ. ಹಾಗೆ ಆ ದಿನ ವಿನಯ್ ತುಂಟತನ ಮಾಡುತ್ತಾ ತನುಶ್ರೀಯನ್ನು ಸ್ವಂತ ಮಾಡಿಕೊಂಡನು. ವಿನಯ್ ಹತ್ತಿರವಾದ ಮೇಲೆ ತನುಶ್ರೀಯಲ್ಲಿ ತುಂಬ ಬದಲಾವಣೆ. ಆ ಮಗುವಿನ ಬಗ್ಗೆ ವಿನಯ್ ಸ್ವಲ್ಪ ಸಹ ಈರ್ಷ್ಯೆ ಪಡುತ್ತಿಲ್ಲ. ಆಕೆಯನ್ನು ಜಾಗ್ರತೆಯಿಂದ ಕೇರ್ ಮಾಡುತ್ತಾ ಆ ಮಗುವನ್ನು ವಿನಯ್ ಮಗುವಿನಂತೆ ನೋಡುತ್ತಿದ್ದರೆ ವಿನಯ್ ಮೇಲೆ ಪ್ರೀತಿ ಆಕೆಗೆ ಇನ್ನಷ್ಟು ಜಾಸ್ತಿಯಾಯಿತು. ಹಾಗೆ ತನುಶ್ರೀಗೆ 6 ತಿಂಗಳು ಆಯಿತು. ತನುಶ್ರೀಗೆ ಜ್ವರ ಬಂದಿದೆ ಎಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದರು. ಜಮುನಾ ವಿನಯ್ ತುಂಬ ಜಾಗ್ರತೆಯಿಂದ ನೋಡಿಕೊಳ್ಳುತ್ತಿದ್ದಾರೆ. ತನುಶ್ರೀಗೆ ವಿನಯ್ ಪ್ರೀತಿ ತುಂಬ ಸ್ವಚ್ಛವಾಗಿ ಅನಿಸಿತು. ಅಂತಹ ಮನುಷ್ಯನನ್ನು ಒಂದು ಟೈಮಿನಲ್ಲಿ ಕಾಮಂದನು ಅಂದೆ. ಆದರೆ
ಆಕೆಯ ಕತ್ತಿನಲ್ಲಿ ತಾಳಿ ಕಟ್ಟಿದ ಮೇಲೆ ಇನ್ನೊಬ್ಬ ಹೆಣ್ಣನ್ನು ಮುಟ್ಟಲಿಲ್ಲ ಎಂದು ಆಕೆಗೂ ಗೊತ್ತು. ಈರ್ಷ್ಯೆ ಜೆಲಸಿ ಯಾವುದೂ ಇರುವುದಿಲ್ಲ. ಆತನ ಪ್ರೀತಿ ಆತನು ತೋರಿಸುತ್ತಿರುತ್ತಾನೆ. ಹಾಗೆ ಆಲೋಚಿಸುತ್ತಾ ಮಗನ ಮಗು ಅಲ್ಲ ಎಂದು ತಿಳಿದರೂ ಸಹ ಅತ್ತೆಯವರು ಆ ಮಗುಗೆ ಏನಾಗುತ್ತದೆಯೋ ಆಕೆಗೆ ಏನಾಗುತ್ತದೆಯೋ ಎಂದು ಗಾಬರಿ ಪಡುವುದು, ಇಬ್ಬರೂ ಸಹ ಅಷ್ಟೊಂದು ಅಪರೂಪವಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಖುಷಿ ಪಡುತ್ತಾ ನಿದ್ದೆ ಮಾಡಿದಳು. ಯಾಕೋ ಆಕೆಯ ಸುತ್ತ ಗೌತಮ್ ಇದ್ದ ಹಾಗೆ ಆತನ ಶ್ವಾಸ ಆಕೆಗೆ ತಾಕಿದಂತೆ ಅನಿಸುತ್ತಿದ್ದರೆ ಒಂದೇ ಸರಿ ಬೆಚ್ಚಿ ಬಿದ್ದು ಗೌತಮ್ ಎಂದು ಎದ್ದು ಕುಳಿತಳು. ವಿನಯ್ ಓಡುತ್ತಾ ರೂಮಿನೊಳಗಡೆ ಬಂದು ಆಕೆಯ ತಲೆಯನ್ನು ಎದೆಯ ಮೇಲೆ ಇಟ್ಟುಕೊಂಡು ಏನಾಯಿತು, ಗೌತಮ್ ನೆನಪಾದನಾ ಎಂದು ಕೇಳಿದನು. ತನುಶ್ರೀ ವಿನಯ್ ಕಣ್ಣುಗಳು ನೋಡುತ್ತಾ ಯಾವುದೋ ಕೆಟ್ಟ ಕನಸು ಅಂದುಕೊಳ್ಳುತ್ತೇನೆ ಎಂದು ಗಟ್ಟಿಯಾಗಿ ತಬ್ಬಿಕೊಂಡಳು ವಿನಯನ್ನು. ವಿನಯ್ ತನುಶ್ರೀ ಹಣೆಯ ಮೇಲೆ ಮುತ್ತು ಕೊಡುತ್ತಾ, ನಿನಗೆ ಈ ಕೆಟ್ಟ ಕನಸುಗಳು ಬರದಂತೆ ಇರಬೇಕು ಅಂದರೆ ನಿನ್ನ ಪಕ್ಕದಲ್ಲಿ ನಾನು ಇರಬೇಕು. ಆದರೆ ಹಾಸ್ಪಿಟಲ್ ಬೆಡ್ ಮೇಲೆ ನನ್ನನ್ನು ಮಲಗಿಕೊಳ್ಳಬೇಡ ಅಂದನು. ತನುಶ್ರೀ ಮನೆಗೆ ಹೊರಟು ಹೋಗೋಣವಾ ವಿನಯ್, ನಾನೂ ಸಹ ಇಲ್ಲಿ ಇರಲು ಆಗುತ್ತಿಲ್ಲ ಅಂದಳು. ವಿನಯ್, ನನಗೆ ಗೊತ್ತೇ, ನನ್ನ ಅಪ್ಪುಗೆ ಇಲ್ಲದೆ ನೀನು ಪ್ರಶಾಂತವಾಗಿ ಮಲಗಿಕೊಳ್ಳುವುದಿಲ್ಲ. ಅದಕ್ಕೆ ಡಾಕ್ಟರ್ ಹತ್ತಿರ ಮಾತನಾಡಿದೆ ಅನ್ನುತ್ತಾ ಕರೆದುಕೊಂಡು ಹೋದನು. ತನುಶ್ರೀಗೆ 8ನೆಯ ತಿಂಗಳು. ವಿನಯ್ ತುಂಬಾ ಜಾಗೃತೆಗಳು ಹೇಳಿ ಜಮುನಾಗೆ ಸಹ, ಅಮ್ಮ ಅವಳನ್ನು ಹುಷಾರಾಗಿ ನೋಡಿಕೋ, ಹೋಗಬೇಕೆಂದು ಇಲ್ಲ, ಆದರೆ ಹೋಗದೆ ತಪ್ಪುವುದಿಲ್ಲ ಎಂದು ವಿನಯ್ ಬಾಧೆ ಪಡುತ್ತಿದ್ದರೆ, ತನುಶ್ರೀ, ವಿನಯ್ ಇಂತಹ ಪರಿಸ್ಥಿತಿಗಳಲ್ಲಿ ಹೋಗುತ್ತಿದ್ದೀಯಾ ಅಂದರೆ ಅಲ್ಲಿ ಇನ್ನೂ ಇಂಪಾರ್ಟೆಂಟ್ ಆಗಿರುವುದು ಆಗಿರುತ್ತದೆ. ನಾನು ಅರ್ಥ ಮಾಡಿಕೊಳ್ಳಬಲ್ಲೆ, ನೀನೇನು ಗಾಬರಿ ಪಡಬೇಡ, ನಿನಗೋಸ್ಕರ ವೇಟ್ ಮಾಡುತ್ತಿರುತ್ತೇನೆ ಎಂದು ಅಂದಳು. ವಿನಯ್ ತನುಶ್ರೀಯನ್ನು ಮುದ್ದು ಮಾಡಿ ತಾಯಿಗೆ ಜಾಗೃತೆಗಳನ್ನು ಹೇಳಿ ಹೊರಟು ಹೋದನು. ಹಾಗೆ ತನುಶ್ರೀ ಡೆಲಿವರಿಗೋಸ್ಕರ ಹಾಸ್ಪಿಟಲ್ನಲ್ಲಿ ಜಾಯಿನ್ ಆಗಿ ವಿನಯ್ಗೆ ಫೋನ್ ಮಾಡಿ, ನೀವು ತುಂಬ ದಿನಗಳಾಗಿದೆ ಹೋಗಿ, ಪ್ಲೀಸ್ ಬನ್ನಿ, ನೀವು ಇಲ್ಲದೇ ಇದ್ದರೆ ನನ್ನ ಪ್ರಾಣ ಹೋಗುತ್ತಿದ್ದ ಹಾಗೆ ಇದೆ ಎಂದು ಬಾಧೆಯಿಂದ ಹೇಳಿದರೆ, ವಿನಯ್ ಬಂದೆ ಅಂದರೆ ಹೊಡೆದು ಬಿಡುತ್ತೇನೆ, ಧೈರ್ಯವಾಗಿ ಇರು, ನೀನು ಡೆಲಿವರಿ ಆಗುವುದರ ಒಳಗಡೆ ನಾನು ಅಲ್ಲಿ ಇರುತ್ತೇನೆ, ಮಗುವನ್ನು ನಾನೇ ನಿನ್ನ ಕೈಗೆ ಕೊಡುತ್ತೇನೆ ಅಲ್ವಾ ಎಂದು ಮುದ್ದಿಸಿದನು. ತನುಶ್ರೀ ಡೆಲಿವರಿ ಆಯಿತು. ಗಂಡು ಮಗು ಹುಟ್ಟಿದನು. ಆ ಮಗುವನ್ನು ವಿನಯ್ ಕೈಯಲ್ಲಿ ಇಟ್ಟರು. ಆ ಮಗುವನ್ನು ಎದೆಗೆ ಗಟ್ಟಿಯಾಗಿ ತಬ್ಬಿಕೊಂಡು ಹಾಸ್ಪಿಟಲ್ ಟೆರೆಸ್ ಮೇಲಕ್ಕೆ ಹೋದನು. ಸುತ್ತಲೂ ಕತ್ತಲು, ಆಕಾಶದಲ್ಲಿ ನಕ್ಷತ್ರಗಳು, ನಕ್ಷತ್ರಗಳ ಮಧ್ಯೆ ಚಂದಮಾಮ. ಮಗುವನ್ನು ತೋರಿಸುತ್ತಾ ಎಲ್ಲ ದಿಕ್ಕುಗಳು ಪ್ರತಿಧ್ವನಿಸುವಂತೆ ಗೌತಮ್ ಎಂದು ಅತ್ತನು. ಇವನನ್ನು ನನ್ನ ಕೈಗಳಲ್ಲಿ ಇಟ್ಟು ನನ್ನಿಂದ ದೂರ ಆದೆಯಾ, ನಿನ್ನ ಸ್ನೇಹ ಇಲ್ಲದಿದ್ದರೆ ನಿನ್ನ ಜೊತೆ ನಾನು ಬಂದು ಬಿಡುತ್ತೇನೆ ಎಂದು ತನುಶ್ರೀಯನ್ನು, ನಿನ್ನ ಮಗುವನ್ನು ನನ್ನ ಜೀವನದೊಳಗಡೆ ತಂದೆಯಾ ಅನ್ನುತ್ತಾ ಅಳುತ್ತಿದ್ದರೆ, ಜಮುನಾ ಅಲ್ಲಿಗೆ ಬಂದು ಅಳುತ್ತಿದ್ದ ಮಗನನ್ನು ತಬ್ಬಿಕೊಂಡು, ಹೊರಟು ಹೋದವರು ಬರುವುದಿಲ್ಲ ಅಲ್ವಾ ಮಗನೇ, ಹಾಗೆ ಹೋದರೆ ತನುಶ್ರೀ ಈ ಮಗು ಹೇಗೆ ಕಣೋ ಅನ್ನುತ್ತಿದ್ದರೆ, ವಿನಯ್, ಹೇಗೆ ಅಮ್ಮ, ಅವನು ಇಲ್ಲದೆ ನಾನು ಬದುಕುವುದು, ಚಿಕ್ಕವಗಲಿಂದಲೂ ನನಗೆ ಯಾವುದು ಇಷ್ಟ ಆದರೆ ಅದು ದೂರ ಆಗುತ್ತದೆ ಅಂದೆ ಅಲ್ವಾ, ನಿನಗೆ ದೂರವಾಗಿ ಅವನಿಗೆ ಶತ್ರು ಆಗಿ ಇದ್ದೇನೆ, ಇದ್ದರೂ ಸಹ ಅವನನ್ನು ದೇವರು ಕರೆದುಕೊಂಡು ಹೊರಟು ಹೋದನು ಅಮ್ಮ ಎಂದು ಗಟ್ಟಿಯಾಗಿ ಅಳುತ್ತಿದ್ದರೆ, ಕೈಯಲ್ಲಿರುವ ಮಗು ಸಹ ಅಳುತ್ತಿದ್ದಾನೆ. ಜಮುನಾ, ಏಯ್, ನೀನು ಅಳುತ್ತಿದ್ದರೆ ಅವನು ಸಹ ಅಳುತ್ತಿದ್ದಾನೆ ಕಣೋ, ಆದರೂ ಗೌತಮ್ ಎಲ್ಲಿಗೆ ಹೋಗಿದ್ದಾನೆ, ನಿನ್ನ ಕೈಗಳಲ್ಲಿಯೇ ಇದ್ದಾನೆ, ನಿನ್ನ ಮಗುವಾಗಿ ಬಂದಿದ್ದಾನೆ. ತನುಶ್ರೀ ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾಳೆ, ನೀನು ಸ್ವಲ್ಪ ಹೊರಬಿದ್ದರೂ ಸಹ ನಿನಗೆ ಅವಳು ಸಹ ದೂರ ಆಗುತ್ತಾಳೆ ಅಂದಳು. ವಿನಯ್, ಇಲ್ಲ ಅಮ್ಮ, ಅವಳನ್ನು ಕಣ್ಣಿಗೆ ರೆಪ್ಪೆಯ ತರಹ ಅವಳಿಗೆ ಕಾವಲು ಕಾಯುತ್ತೇನೆ ಎಂದು ಅವನಿಗೆ ಮಾತು ಕೊಟ್ಟಿದ್ದೇನೆ, ಅವನಿಗೋಸ್ಕರನೇ ಅಲ್ವಾ ಇದೆಲ್ಲ ಅನ್ನುತ್ತಿದ್ದರೆ, ಜಮುನಾ, ಎಳೆ ಮಗುವನ್ನು ಗಾಳಿಗೆ ತರಬಾರದು ಅಂದರೆ ಆ ಮಗುವನ್ನು ತಾಯಿಗೆ ಕೊಟ್ಟು ನೀನು ಹೋಗಮ್ಮ ನಾನು ಬರುತ್ತೇನೆ ಎಂದು ಅವರು ಹೋದ ತಕ್ಷಣ ಚಂದಮಾಮ ಒಳಗಡೆ ನೋಡುತ್ತಿದ್ದರೆ ಗೌತಮ್ ನಗುತ್ತಾ ಕಾಣಿಸಿದನು. ಹಾಗೆ ಕಣ್ಣುಗಳಿಗೆ ಸ್ವೇಚ್ಛೆ ಕೊಟ್ಟು ಕಣ್ಣುಗಳು ಮುಚ್ಚಿದನು. ವಿನಯ್ಗೆ ಚಿಕ್ಕವಗಲಿಂದಲೂ ತಾತ ತಾಯಿ ಬಿಟ್ಟರೆ ಯಾರೂ ಇಲ್ಲ. ಸ್ಕೂಲಿನಲ್ಲಿ ಎಲ್ಲರೂ ನಿನ್ನ ತಂದೆ ಯಾರು, ನಿನ್ನ ತಂದೆ ಯಾರು ಅನ್ನುತ್ತಿದ್ದರೆ ಯಾರು ಎಂದು ಹೇಳಿಕೊಳ್ಳಲಾಗದ ಪರಿಸ್ಥಿತಿ. ಆ ವೇದನೆಯಲ್ಲಿ ಬೆಳೆಯುತ್ತಿರುವ ವಿನಯ್ಗೆ ಗೌತಮ್ ಚಿಕ್ಕವಗಲಿಂದಲೇ ಫ್ರೆಂಡ್ ಆದನು. ತಾತನಿಗೆ ತಾಯಿಗೆ ಹೇಳಲಾಗದೇ ಇರುವು ಎಷ್ಟೋ ವಿಷಯಗಳು ಫ್ರೆಂಡ್ ಹತ್ತಿರ ಹೇಳಿಕೊಂಡು ಹ್ಯಾಪಿಯಾಗಿ ಇರುತ್ತಿದ್ದನು.
ಹಾಗೆ ಇಬ್ಬರೂ ಸೇರಿ ಓದನ್ನು ಕಂಪ್ಲೀಟ್ ಮಾಡಿದರು. ಸ್ಟಡಿ ಮುಗಿದು ಹೋಯಿತು. ಬಿಸ್ನೆಸ್ ಒಳಗಡೆ ಹೋಗಬೇಕು ಎಂದು ಇಬ್ಬರು ಟ್ರಿಪ್ಗೆ ಹೋದರು. ಬೀಚ್ನಲ್ಲಿ ಖುಷಿಯಾಗಿ ಇದ್ದಷ್ಟು ಹೊತ್ತು ಇದ್ದು ಗೌತಮ್ ಮಲಗಿಕೊಂಡರೆ ಗೌತಮ್ ಹೊಟ್ಟೆಯ ಮೇಲೆ ವಿನಯ್ ತಲೆ ಇಟ್ಟುಕೊಂಡು, ಏನೋ ನಾನು ಗಂಡು ಮಗು ಅಲ್ಲದೆ ಹೆಣ್ಣು ಮಗು ಆದರೆ ಖಚಿತವಾಗಿ ನಿನ್ನನ್ನು ಮದುವೆ ಮಾಡಿಕೊಳ್ಳುತ್ತಿದ್ದೆ ಕಣೋ. ನಿನ್ನ ಹತ್ತಿರ ಏನೋ ಮ್ಯಾಜಿಕ್ ಇರುತ್ತದೆ ಕಣೋ. ನಿನ್ನ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದರೂ ಬೋರ್ ಹೊಡೆಯುವುದಿಲ್ಲ ಅಂದರೆ ಗೌತಮ್, ಏಯ್ ಹುಚ್ಚ, ನಿನ್ನ ಜೊತೆ ಇದ್ದರೇನೆ ಟೈಮ್ ತಿಳಿಯುವುದಿಲ್ಲ. ನಾನೂ ಸಹ ನಿನ್ನ ಹಾಗೆ ಹುಡುಗಿ ಆದರೆ ನಿನ್ನನ್ನೇ ಮದುವೆ ಮಾಡಿಕೊಳ್ಳುತ್ತಿದ್ದೇನೇನೋ ಎಂದು ಅಂದರೆ ವಿನಯ್, ಏಯ್ ಈಗ ನಮಗೆ ಆ ಚಾನ್ಸ್ ಇಲ್ಲ ಅಲ್ವಾ. ಇಬ್ಬರು ಸೇರಿ ಒಬ್ಬ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳೋಣ ಕಣೋ ಅಂದನು. ಗೌತಮ್, ಹಾಗೆ ನಾವಂದರೆ ನಮ್ಮಿಬ್ಬರನ್ನು ಸಾಯಿಸಿ ಮೂರನೇ ವ್ಯಕ್ತಿಯನ್ನು ನೋಡಿ ಹೊರಟು ಹೋಗುತ್ತಾಳೆ. ಹುಚ್ಚನಾ, ನಿನಗೆ ಮದುವೆ ಮಾಡಿಕೊಳ್ಳುವ ತನಕ ಇರಲು ಆಗುತ್ತಿಲ್ಲವಾ? ಅಮ್ಮನಿಗೆ ಹೇಳಲಾ ಅಂದನು. ವಿನಯ್, ಇಲ್ಲ ಕಣೋ, ಮದುವೆ ಮಾಡಿಕೊಳ್ಳುವುದಿಲ್ಲ, ಪ್ರೀತಿಸುವುದು ಸಹ ಇಲ್ಲ. ಏನೋ ನೀನು ಮದುವೆ ಮಾಡಿಕೊಂಡರೆ, ಅವಳನ್ನೇ ನಾನು ಮಾಡಿಕೊಂಡರೆ ಆ ಹುಟ್ಟುವ ಮಕ್ಕಳಿಗೆ ನಿನ್ನ ಮನೆಯ ಹೆಸರಾದರೂ ಬರುತ್ತದೆ. ನಾನು ಮಾಡಿಕೊಂಡು ಮಕ್ಕಳಿಗೆ ಏನು ಕೊಡಬೇಕು ಕಣೋ. ನನಗೆ ಆಲೋಚನೆ ಇಲ್ಲ ಅನ್ನುತ್ತಿದ್ದರೆ ಗೌತಮ್, ಏಯ್ ಡ್ಯಾಡಿ ಎಂದು ಕರೆಸಿಕೊಳ್ಳುವುದಿಲ್ಲವಾ ಅಂದನು. ವಿನಯ್, ಕರೆಸಿಕೊಳ್ಳುತ್ತೇನೆ ಕಣೋ. ನಾನು ಡ್ಯಾಡಿ ಎಂದು ಕರೆಯುವುದಕ್ಕೆ ಯಾರೂ ಇಲ್ಲ. ಚಿಕ್ಕವಗಲಿಂದಲೂ ತಂದೆಯ ಪ್ರೀತಿ ನೋಡಬೇಕು ಹೇಗೆ ಇರುತ್ತದೆಯೋ ಎಂದು ತುಂಬ ಆಸೆಪಟ್ಟೆ. ತಾತ ಸಹ ಅಮ್ಮನ ವೇದನೆಗೆ ಕುಡಿದು ಆತನ ಪ್ರೀತಿ ಸಹ ಏನೂ ಅಷ್ಟೊಂದು ಕೊಡಲಿಲ್ಲ. ನನಗಂತೂ ಪ್ರೀತಿ ಅಂದರೆ ಒಬ್ಬ ಫ್ರೆಂಡ್ ಆಗಿ ನಿನ್ನ ಹತ್ತಿರಾನೇ ಅನಿಸುತ್ತದೆ ಕಣೋ. ಇಲ್ಲಿಯ ತನಕ ನನಗಂತೂ ಇರುವ ಮುಖ್ಯವಾದ ಬಂಧ ನೀನು ಅಮ್ಮ. ತಾತ ಈಗಲ ಆಗಲ್ಲ ಅನ್ನುತ್ತಿದ್ದಾರೆ. ಯಾಕೋ ನನ್ನ ಚಿಕ್ಕವಗಲಿಂದಲೂ ಸಹ ನಾನು ಯಾವುದಾದರೂ ಒಂದು ಪೆನ್ನನ್ನು ಇಷ್ಟಪಟ್ಟರೆ ಅದು ನೆಕ್ಸ್ಟ್ ಡೇ ಇರುವುದಿಲ್ಲ. ಒಂದು ಡ್ರೆಸ್ ನನಗೆ ತುಂಬ ಇಷ್ಟ ಅಂದರೆ ಅದು ನೆಕ್ಸ್ಟ್ ಹಾಕಿಕೊಳ್ಳುವುದಕ್ಕೆ ಆಗದಂತೆ ಏನೋ ಒಂದು ಆಗುತ್ತದೆ. ಇಲ್ಲಿಯ ತನಕ ಅಂದರೆ ಏನೋ ಫ್ರೆಂಡ್ಸ್, ರೂಮ್ಮೇಟ್ಸ್, ಓದಿಕೊಳ್ಳುತ್ತಿದ್ದೇವೆ ಅಂದಂತೆ ಇತ್ತು. ಓದು ಮುಗಿದಿದೆ. ಯಾವಾಗಲೂ ನಿನ್ನ ಜೊತೆ ಇರಬೇಕು, ಅಮ್ಮನ ಜೊತೆ ಇರಬೇಕು ಅನಿಸುತ್ತದೆ. ಆದರೆ ನಿನ್ನ ಜೊತೆ ಇದ್ದರೂ ಅಮ್ಮನ ಜೊತೆ ಇದ್ದರೂ ನೀವು ದೂರ ಆಗಿಬಿಟ್ಟರೆ ಹೇಗೆ. ನಾನು ತುಂಬ ಸ್ಟ್ರಾಂಗ್ ಆಗಿ ಆಗಬೇಕು ಕಣೋ ಎಂದು ಬಾಧೆಯಿಂದ ಅಂದನು. ಗೌತಮ್, ಏಯ್ ನಾವು ಬಿಸ್ನೆಸ್ ಮಾಡುತ್ತಾ ಹಗಲೆಲ್ಲ ಹೊಡೆದುಕೊಳ್ಳೋಣ, ರಾತ್ರಿ ಅನ್ನುತ್ತೀಯಾ. ಪ್ರೀತಿ ಮದುವೆ ಬೇಡ ಅನ್ನುತ್ತಿದ್ದೀಯ. ನಿನ್ನ ಲೈಫ್ ಹ್ಯಾಪಿಯಾಗಿ ಕಳೆದು ಬಿಡು. ಪ್ರತಿದಿನ ರಾತ್ರಿ ಹುಡುಗಿಯರು ಇರುತ್ತಾರೆ. ಹಾಗೆ ನಿನಗೆ ನೀನು ಹ್ಯಾಪಿಯಾಗಿ ಕಳೆಯುತ್ತಾ ನಮ್ಮ ಜೊತೆ ಟೈಮ್ ಇದ್ದಾಗ ಇರು ಅಂದನು. ಗೌತಮ್ ಹಾಗೆ ಅನ್ನುವುದಕ್ಕೆ ವಿನಯ್ ಯಾವುದಕ್ಕೂ ಎಡಿಟ್ ಆಗಬಾರದು. ಆತನು ಸ್ಟ್ರಾಂಗ್ ಆಗಿ ಇರಬೇಕು ಅಂದುಕೊಂಡನು. ಹಾಗೆ ಬಿಸ್ನೆಸ್ಗಳು ಸಹ ಸ್ಟಾರ್ಟ್ ಮಾಡಿದರು. ಒಬ್ಬರಿಗೊಬ್ಬರು ಪೈಪೋಟಿ ಪಡುತ್ತಾ ಏಟಿಗೆ ಎದುರೇಟು ಕೊಡುತ್ತಾ ಶತ್ರುಗಳಾಗಿ ಬೆಳೆದರು. ಆದರೆ ಇಬ್ಬರು ಒಂದು ಕಡೆ ಸೇರಿದಾಗ ಹೆಂಗಸರು ಸಹ ಮಲಗಿಕೊಳ್ಳುವುದಿಲ್ಲ. ಒಬ್ಬರ ಮೇಲೆ ಒಬ್ಬರು ಅಷ್ಟೊಂದು ಡೀಪಾಗಿ ಇರುತ್ತಾರೆ. ಹಾಗೆ ಬಿಸ್ನೆಸ್ಗಳು ಬೆಳೆದವು. ವಿನಯ್ ತುಂಬ ಸ್ಟ್ರಾಂಗ್ ಆಗಿ ಹ್ಯಾಪಿಯಾಗಿ ಇದ್ದಾನೆ. ಆಗ ವಿನಯ್ ಅಂದನು, ಏಯ್ ಗೌತಮ್, ನಿನ್ನ ಲೈಫ್ ಒಳಗಡೆ ಪ್ರೀತಿ ಬರಲಿಲ್ಲ, ಮದುವೆ ಬರಲಿಲ್ಲ. ಹೀಗೆ ಬ್ಯಾಚುಲರ್ ಆಗಿ ಎಷ್ಟು ದಿನಗಳು ಇರುತ್ತೀಯ. ಈ ನೈಟ್ ನನ್ನ ಜೊತೆ ಟ್ರಯಲ್ ಮಾಡೋ, ಇಬ್ಬರು ಒಬ್ಬ ಹುಡುಗಿಗೆ ಅಂದನು. ಗೌತಮ್ ವಿನಯನ್ನು ಚೆನ್ನಾಗಿ ಹೊಡೆಯುತ್ತಾ, ಏಯ್ ವಿನಯ್, ನನ್ನ ಆಫೀಸಿನಲ್ಲಿ ಒಬ್ಬ ಹುಡುಗಿ ಜಾಯಿನ್ ಆಗಿದ್ದಾಳೆ. ನನ್ನ ಮನಸ್ಸು ಆ ಹುಡುಗಿಯ ಸುತ್ತುತ್ತಿದೆ. ಪ್ರಪೋಸ್ ಮಾಡಿ ಮದುವೆ ಮಾಡಿಕೊಳ್ಳೋಣ ಅಂದುಕೊಳ್ಳುತ್ತಿದ್ದೇನೆ ಎಂದು ತನುಶ್ರೀ ಬಗ್ಗೆ ಹೇಳಿದನು. ಹಾಗೆ ಅವರಿಬ್ಬರು ಮೀಟ್ ಆದಾಗೆಲ್ಲ ಅವರ ಪ್ರೀತಿ, ಅವರು ಒಂದಾಗಿದ್ದು ಎಲ್ಲ ಹೇಳಿದನು. ವಿನಯ್, ನಿನ್ನ ಲವ್ ಒಪ್ಪಿಕೊಂಡರೆ ಇಬ್ಬರೂ ಮದುವೆ ಮಾಡಿಕೊಳ್ಳೋಣವಾ ಅಂದನು. ಗೌತಮ್, ಒಪ್ಪಿಸೋ, ನಾಳೆ ಮೀಟಿಂಗ್ಗೆ ಕರೆದುಕೊಂಡು ಬರುತ್ತೇನೆ ಅಂದನು. ಯಾಕೆಂದರೆ ತನುಶ್ರೀ ಬಗ್ಗೆ ಗೌತಮ್ಗೆ ಗೊತ್ತು ಅಲ್ವಾ, ಅದಕ್ಕೆ. ಹಾಗೆ ಮೀಟಿಂಗ್ಗೆ ಬಂದ ತನುಶ್ರೀಯನ್ನು ಟಚ್ ಮಾಡಿದರೇನೆ ಗುರಾಯಿಸಿದಳು ಅಲ್ವಾ. ನಂತರ ಅವನ ಹತ್ತಿರ, ಅಬ್ಬೋ, ಅವಳ ಜೊತೆ ಜೀವನ ಪೂರ್ತಿ ಹೇಗೆ ಇರುತ್ತೀಯ ಕಣೋ. ಅವಳ ಜೊತೆ ಲೈಫ್ ಅಂದರೆ ಒಂದು ದಿನ ಸಹ ಕಳೆಯುವುದಿಲ್ಲ ಕಣೋ, ನನಗೆ ಬೇಡ ಅಂದನು. ಪ್ರಾಜೆಕ್ಟ್ ಬಂದಾಗ ಗೌತಮ್ಗೆ ಬಂದಿದ್ದಕ್ಕೆ ತನುಶ್ರೀ ಕಿಸ್ಸೆ ಎಂದು ಎಷ್ಟೋ ಪ್ರೀತಿಯಿಂದ ಹೇಳಿದನು. ವಿನಯ್ ಆದರೆ ನಿನಗೆ ಲಕ್ಕಿ ಲೇಡಿ ಕಣೋ ಎಂದು ಖುಷಿಪಟ್ಟನು. ಆದರೆ ತನುಶ್ರೀ ಅವರ ಅಕ್ಕನ ಮದುವೆ ಅಂದಾಗ ಗೌತಮ್ಗೆ ಪ್ರಾಜೆಕ್ಟ್ ಬಂದಿತ್ತು. ಅವಾಗಲಿಂದಲೂ ಸ್ವಲ್ಪ ಹೆಡ್ಡೇಕ್ ಆಗಿ ಅನಿಸುತ್ತಿದೆ. ತನುಶ್ರೀ ಜೊತೆ ಹಾಗೆ ಒಂದಾದಾಗ ಆ ಹ್ಯಾಪಿಯಲ್ಲಿ ಇರಿಸಿಕೊಳ್ಳಲಿಲ್ಲ. ಅವರ ಅಕ್ಕನ ಮದುವೆ ಅಂದಾಗ
ಒಂದು ದಿನ ಆಫೀಸಿನಲ್ಲಿ ಮೂಗಿನಿಂದ ಬ್ಲಡ್ ಬರುತ್ತಿದ್ದರೆ ವಿನಯ್ಗೆ ಫೋನ್ ಮಾಡಿದರೆ ಇಬ್ಬರೂ ಆಸ್ಪತ್ರೆಗೆ ಹೋದರು. ಬ್ರೈನ್ ಟ್ಯೂಮರ್ ಎಂದು, ಅದನ್ನು ವಾಸಿ ಮಾಡಲು ಸಹ ಚಾನ್ಸ್ ಇಲ್ಲದೆ ಜಾಸ್ತಿ ಆಗಿದೆ ಎಂದು, ಆತ ತುಂಬ ದಿನಗಳು ಬದುಕುವುದು ಕಷ್ಟ ಎಂದು ಹೇಳಿದರು. ಗೌತಮ್ಗೆ ಚೆನ್ನಾಗಿಲ್ಲ ಅಂದರೆ ವಿನಯ್ ದಿಕ್ಕುಗಳೆಲ್ಲ ಪ್ರತಿಧ್ವನಿಸುವಂತೆ ಅಳುತ್ತಾ ಹುಚ್ಚುಚ್ಚಾಗಿ ಮಾಡಿದನು. ಗೌತಮ್ಗೆ ಆ ಕ್ಷಣ ಈ ಕಡೆ ವಿನಯ್, ಆ ಕಡೆ ತನುಶ್ರೀ ಇಬ್ಬರು ಏನಾಗುತ್ತಾರೋ ಎಂದು ಸಹ ಅರ್ಥ ಆಗದೆ, ಗೌತಮ್ಗೆ ಇರುವ ಬಾಧೆಯನ್ನು ಸಹ ಬಚ್ಚಿಟ್ಟುಕೊಂಡು ವಿನಯ್ಯನ್ನು ಆ ನೋವಿನಿಂದ ಹೇಗೆ ಹೊರತರಬೇಕು ಎಂದು ಅರ್ಥ ಆಗಲಿಲ್ಲ. ಯಾಕೆಂದರೆ ಗೌತಮ್ಗಿಂತ ವಿನಯ್ ಮೊದಲೇ ಹೊರಟು ಹೋಗುವ ಹಾಗೆ ಆಗಿ ಹೋದನು. ಅಂತಹ ಟೈಮಿನಲ್ಲಿ ತನುಶ್ರೀ ಪ್ರೆಗ್ನೆಂಟ್ ಎಂದು ಹೇಳಿದ್ದು, ಆ ದಿನ ಗೌತಮ್ ತನುಶ್ರೀಯ ತಲೆಯ ಮೇಲೆ ಮುತ್ತು ಇಟ್ಟು ಆತನ ಕಣ್ಣೀರು ಆಕೆಯ ಮೇಲೆ ಬಿದ್ದರೆ ಹೇಗೆ ಇರುತ್ತದೆಯೋ ಎಂದು ಅವುಗಳನ್ನು ಸಹ ತಡೆದುಕೊಳ್ಳುವುದಕ್ಕೆ ತುಂಬ ಪ್ರಯತ್ನಿಸಿ ಆಕೆಯ ತಲೆಯನ್ನು ಎದೆಯ ಮೇಲೆ ಇಟ್ಟುಕೊಂಡು ಎಷ್ಟೊಂದು ಅತ್ತನೋ. ಆ ಕ್ಷಣ ಗೌತಮ್ಗೆ ಬದುಕಬೇಕು ಅನಿಸಿತು. ಹಾಗೆ ದೇವಸ್ಥಾನದಲ್ಲಿ ಮದುವೆಗೆ ತನುಶ್ರೀ ಸಿದ್ಧವಾಗಿ ಇದ್ದಾಗ ವಿನಯನ್ನು ಒಪ್ಪಿಸುವುದಕ್ಕೆ ಗೌತಮ್ ತುಂಬ ಕಷ್ಟಪಟ್ಟನು. ಏಯ್, ನೀನು ನನ್ನ ಜೊತೆ ಬರುತ್ತೀಯಾ? ತನುಶ್ರೀ ಬಂದು ಬಿಡುತ್ತಾಳೆ, ನನ್ನ ಮಗು ಬಂದು ಬಿಡುತ್ತದೆ, ಎಲ್ಲರೂ ಹೋದ ಮೇಲೆ ಅಮ್ಮನೂ ಬಂದು ಬಿಡುತ್ತಾಳೆ. ನೀನೊಬ್ಬನೇ ಸ್ಟ್ರಾಂಗ್ ಆಗಿ ಇದ್ದರೆ ನನ್ನ ಮಗು ಕಣೋ ಅನಾಥ ಆಗಿಬಿಡುತ್ತಾನೆ ಕಣೋ. ನನ್ನ ಪ್ರಾಪರ್ಟೀಸ್ ಎಲ್ಲ ತನುಶ್ರೀಗೆ ಕೊಟ್ಟರೆ ಆಕೆ ಅಮ್ಮನ ಹಾಗೆ ಜೀವನ ಪೂರ್ತಿ ಆ ಮಗುವಿಗೋಸ್ಕರ ಇರುತ್ತಾಳೆ. ಅಮ್ಮನನ್ನು ನೋಡಿ ತಾತ ಎಷ್ಟು ಬಾಧೆ ಪಟ್ಟನೋ ನಿನಗೆ ಗೊತ್ತು. ಅವರ ಪರಿಸ್ಥಿತಿಯಲ್ಲಿ ಇದ್ದರೆ ಅವರಿಗೆ ಹ್ಯಾಪಿಯಾಗಿ ಇರುತ್ತಾಳೆ ಕಣೋ. ಈಗ ತನುಶ್ರೀ ಸಹ ನನ್ನ ಬೇಬಿಯನ್ನು ಇಟ್ಟುಕೊಂಡು ಹ್ಯಾಪಿಯಾಗಿ ಇರುತ್ತಾಳೆ. ಆದರೆ ಆಕೆ ಜೀವನ ಪೂರ್ತಿ ಹಾಗೆ ಇದ್ದರೆ ನನ್ನ ಮನಸ್ಸು ಪ್ರಶಾಂತವಾಗಿ ಇರುವುದಿಲ್ಲ. ನೀನು ತನುಶ್ರೀಯನ್ನು ಮದುವೆ ಮಾಡಿಕೊಂಡರೆ ತನ್ನ ಜೀವನ ಅಮ್ಮನ ಹಾಗೆ ಆಗುವುದಿಲ್ಲ. ನನ್ನ ಮಗುವಿಗೆ ತಂದೆಯಾಗಿ ಇರುತ್ತೀಯ. ಏಯ್, ನೂರಾರು ಮಕ್ಕಳಿಗೆ ತಂದೆಯಾಗಿ ಇದ್ದೀಯ, ನನ್ನ ಮಗುವಿಗೆ ಇರುವುದಿಲ್ಲವಾ? ಅಮ್ಮ ಸಹ ಆಕೆ ಮಾಡಿದ್ದಕ್ಕೆ ನಿನ್ನ ಜೀವನಕ್ಕೆ ಮದುವೆ ಮಕ್ಕಳು ಇಲ್ಲದೆ ಇದ್ದೀಯ ಎಂದು ಬಾಧೆ ಪಡುತ್ತಿದ್ದಾಳೆ. ಅಮ್ಮನಿಗೆ ಸಂತೋಷವನ್ನು ಕೊಟ್ಟವನು ಆಗುತ್ತೀಯ. ನಿನ್ನ ಜೀವನದಲ್ಲಿ ಮದುವೆ ಇಲ್ಲ. ತನುಶ್ರೀಯನ್ನು ಮಾಡಿಕೊಂಡರೂ ಅಮ್ಮ ಏನೂ ಅನ್ನುವುದಿಲ್ಲ, ನನ್ನ ಮಗುವನ್ನು ಸಹ ಏನೂ ಅನ್ನುವುದಿಲ್ಲ. ನೀವೆಲ್ಲರೂ ಹ್ಯಾಪಿಯಾಗಿ ಇದ್ದು ನನ್ನನ್ನು ಹ್ಯಾಪಿಯಾಗಿ ಕಳಿಸುತ್ತೀಯಾ? ಇಲ್ಲದಿದ್ದರೆ ಮನಃಶಾಂತಿ ಇಲ್ಲದೆ ಹೇಗೆ ಹೋಗಲಿ ನೀನೇ ಆಲೋಚಿಸು. ನಾವಿಬ್ಬರು ಗಂಡಸರಾಗಿದ್ದು ಅಸಮರ್ಥರಂತೆ ಸತ್ತು ಹೋಗುತ್ತೀರಿ ಅಂದರೆ ಅಮ್ಮ ತನುಶ್ರೀ ಅವರಿಗೆ ಜೊತೆಯಾಗಿ ಆದರೂ ಇರಬೇಕು ಅಲ್ವಾ ಎಂದು ಕೇಳಿಕೊಂಡು ವಿನಯನ್ನು ಕಳುಹಿಸಿದನು. ತನುಶ್ರೀಗೆ ಗೌತಮ್ ಮೇಲೆ ಪ್ರೀತಿ ಇದ್ದರೆ ಆಕೆ ಹ್ಯಾಪಿಯಾಗಿ ಇರುವುದಿಲ್ಲ. ಗೌತಮ್ ತೀರಿಕೊಂಡನು ಎಂದು ತಿಳಿದರೂ ಸಹ ಆಕೆ ತಡೆದುಕೊಳ್ಳಲಾಗುವುದಿಲ್ಲ. ಅದಕ್ಕೆ ಗೌತಮ್ ತೀರಿಕೊಂಡ ವಿಷಯವನ್ನು ವಿನಯ್ ತನುಶ್ರೀಗೆ ಹೇಳಲಿಲ್ಲ. ಈಗ ತಾಯಿ ತನುಶ್ರೀ ಹ್ಯಾಪಿಯಾಗಿ ಇದ್ದಾರೆ. ಗೌತಮ್ ತೀರಿಕೊಂಡನು ಎಂದು ಗೊತ್ತಾದರೆ ತನುಶ್ರೀ ತನ್ನ ಲೈಫನ್ನು ಹ್ಯಾಪಿಯಾಗಿ ಲೀಡ್ ಮಾಡುವುದಿಲ್ಲ. ಗೌತಮ್ ಅನ್ನು ಮೋಸಗಾರ ಅಂದುಕೊಂಡರೂ ಬಾಧೆ ಇಲ್ಲ. ಆದರೆ ತನುಶ್ರೀ ತುಂಬ ಹ್ಯಾಪಿಯಾಗಿ ಇರಬೇಕು ಅನ್ನುವುದೇ ಗೌತಮ್ ಆಲೋಚನೆ. ಹಾಗೆ ತನುಶ್ರೀ ವಿನಯ್ಗೆ ಹತ್ತಿರ ಆಗಲಿಲ್ಲ ಎಂದು ತನುಶ್ರೀ ಫ್ರೆಂಡ್ ಅನ್ನು ಲವ್ವರ್ ಆಗಿ ಆ್ಯಕ್ಟ್ ಮಾಡು ಅಂದನು. ಫ್ರೆಂಡ್ಗೋಸ್ಕರ ಆಕೆ ಗೌತಮ್ಗೆ ಲವ್ವರ್ ಆಗಿ ಆ್ಯಕ್ಟ್ ಮಾಡಿದಳು. 6ನೇ ತಿಂಗಳಲ್ಲಿ ತನುಶ್ರೀಗೆ ಸ್ವಲ್ಪ ಜ್ವರನೇ ಬಂದಿತ್ತು. ಆದರೆ ಗೌತಮ್ ಕೊನೆಯ ದಶೆಯಲ್ಲಿ ಇದ್ದು ತನುಶ್ರೀಯ ಸ್ಪರ್ಶವನ್ನು, ಆ ಮಗುವನ್ನು ಫೀಲ್ ಆಗಬೇಕೆಂದು ಕೊನೆಯ ಕೋರಿಕೆಯಾಗಿ ಕೇಳಿದನು. ಆಕೆಯನ್ನು ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿ ಸ್ವಲ್ಪ ಮತ್ತು ಇರುವ ಹಾಗೆ ಮಾಡಿ ಗೌತಮ್ ತನುಶ್ರೀ ಹತ್ತಿರ ಒಂದು ನೈಟ್ ಇದ್ದನು. ಆ ಕ್ಷಣ ಆತನು ಸುರಿಸಿದ ಕಣ್ಣೀರು ಎಷ್ಟೆಂದರೆ ವಿನಯ್ಗೆ ಗೊತ್ತು. ಮನಸ್ಸಿನಲ್ಲಿ ಗೌತಮ್, ನಿನ್ನ ಹೊಟ್ಟೆಯಲ್ಲಿ ಗೌತಮ್ ಮಗು, ಕಣ್ಣಿಗೆ ಎದುರಾಗಿ ವಿನಯ್ ಎಷ್ಟೊಂದು ನರಕ ಯಾತನೆ ತನುಶ್ರೀ ಅನುಭವಿಸುತ್ತಿದ್ದಾಳೋ ಗೌತಮ್ಗೆ ತಿಳಿದು, ಅಷ್ಟೊಂದು ಪ್ರೀತಿಸುವವಳ ಜೊತೆ ಜೀವನ ಇಲ್ಲದೆ ಮಾಡಿದ್ದಕ್ಕೆ ಆ ಕ್ಷಣ ಭಗವಂತನನ್ನು ಏನನ್ನಬೇಕು ಎಂದು ಸಹ ತಿಳಿಯಲಿಲ್ಲ. ಪ್ರೀತಿಸುವ ತನುಶ್ರೀ ಹೊರಗಡೆ ಬರದ ಆತನ ಮಗುವನ್ನು ಮನಸಾರ ಆಸ್ವಾದಿಸಿದನು. ಅದಕ್ಕೆ ಆ ದಿನ ತನುಶ್ರೀಗೆ ಗೌತಮ್ ಆಕೆಯ ಪಕ್ಕದಲ್ಲಿ ಇದ್ದ ಹಾಗೆ ಅನಿಸಿತು, ಆತ ಅಲ್ಲಿ ಇದ್ದಿದ್ದರಿಂದ. ಆಕೆ ಗೌತಮ್ ಅನ್ನುವ ಗೊಂದಲದಲ್ಲಿ ಇದ್ದಾಳೆ ಎಂದು ವಿನಯ್ ತನ್ನ ಪ್ರೀತಿಯನ್ನು ತೋರಿಸಿದ ಮೇಲೆ ಆಕೆ ಸ್ವಲ್ಪ ಸುಧಾರಿಸಿಕೊಂಡಳು. ಹಾಗೆ ತನುಶ್ರೀಗೆ 8 ತಿಂಗಳಲ್ಲಿ ಇದ್ದಾಗ ತನುಶ್ರೀ ಸೆಟ್ ಆದಳು. ಗೌತಮ್ ಅನ್ನು ಹೇಗಾದರೂ ಬದುಕಿಸಿಕೊಳ್ಳುವ ಚಾನ್ಸ್ ಇರುತ್ತದೆ ಎಂದು ವಿನಯ್ ತುಂಬ ಪ್ರಯತ್ನಗಳು ಮಾಡಿದನು. ಯಾವುದೂ ಫಲಿಸಲಿಲ್ಲ. ಗೌತಮ್ ಕೊನೆಯುಸಿರು ಬಿಡುತ್ತಾ ಸಹ, ನನಗೋಸ್ಕರ, ನನ್ನ ಮಾತಿಗೋಸ್ಕರ ನೀನು ತುಂಬ ಬದಲಾದೆ ಕಣೋ,
ನನಗೆ ಈ ಸಂತೋಷ ಸಾಕು. ಆದರೆ ತನುಶ್ರೀ ಪ್ರೀತಿಯನ್ನು ಆಸ್ವಾದಿಸುತ್ತಾ ನೀನು ಆನಂದವಾಗಿ ಇರಬೇಕು. ಅಂದರೆ ನನ್ನ ಪ್ರೀತಿಯನ್ನು ಯಾವಾಗಲೂ ಹೇಳಬೇಡ, ಆಕೆಗೆ ಬಾಧೆ ಇಡಬೇಡ ಎಂದು ಕಣ್ಣು ಮುಚ್ಚಿಕೊಂಡನು. ವಿನಯ್ ಗೌತಮ್ಗೆ ವಿದೇಶಗಳಲ್ಲಿ ಅಂತ್ಯಕ್ರಿಯೆಗಳು ನಡೆಸಿ ತನುಶ್ರೀ ಡೆಲಿವರಿ ಎಂದು ಆತುರದಿಂದ ಬಂದನು. ಒಂದು ಟೈಮಿನಲ್ಲಿ ಗೌತಮ್ಗಿಂತ ಮೊದಲೇ ವಿನಯ್ ತೀರಿಕೊಳ್ಳುತ್ತಾನೇನೋ ಎಂದು ಅನಿಸಿತು. ಈಗ ಆತನ ಕಾಲುಗಳಿಗೆ ಬಂದ ತನುಶ್ರೀ. ಗೌತಮ್ ನೆನಪು, ಆ ಮಗು. ಮಾನವತ್ವವನ್ನು ನಿಲ್ಲಿಸಬೇಕೆಂದು ಅಂದರೆ ಮಚ್ಚೆಗಳು ಅಲ್ಲ ನೋಡಬೇಕಾಗಿರುವುದು, ಮಮಕಾರವನ್ನು ನೋಡಬೇಕು. ಕಾಮಾಂಧನು ಆಗಿ ಹೆಸರು ತಂದುಕೊಂಡರೂ ಸರಿ, ಒಬ್ಬ ಸ್ನೇಹಿತನಿಗೋಸ್ಕರ, ಒಬ್ಬ ಹುಡುಗಿಯ ಜೀವನಕ್ಕೋಸ್ಕರ ಆತನಿಗೆ ಆತನು ಬದಲಾದನು. ಮನೆಯ ಹೆಸರು ಇಲ್ಲದಿದ್ದರೇನು, ಎಷ್ಟೋ ಜನ ಮಕ್ಕಳಿಗೆ ತಂದೆ ಆದನು. ವಿನಯ್ಗೆ ಐಡೆಂಟಿ ಇಲ್ಲವೇನೋ, ಆದರೆ ನೂರಾರು ಜನ ಮಕ್ಕಳಿಗೆ ವಿನಯ್ ಐಡೆಂಟಿ ಆದನು. ಹಾಗೆ ವಿನಯ್ಗೆ ತನುಶ್ರೀಗೆ ಇನ್ನೊಂದು ಮಗು ಹುಟ್ಟಿತು. ಇಬ್ಬರು ಮಕ್ಕಳನ್ನು ಸಹ ವಿನಯ್ ಒಂದೇ ತರಹ ನೋಡುವುದು ತನುಶ್ರೀಗೆ ಸಹ ನಿಜವಾಗಿಯೂ ತನ್ನ ಜನ್ಮ ಸಾರ್ಥಕ ಆಯಿತು ಅನಿಸಿತು. ಬಲವಂತವಾಗಿ ತನ್ನ ಜೀವನದ ಒಳಗಡೆ ಬಂದನು ಅಂದುಕೊಂಡಳು. ಆದರೆ ಆಕೆಯ ಜೀವನ ನಾಶ ಆಗದೆ ನೋಡಿಕೊಂಡನು ಎಂದು ಆಕೆಗೆ ತಿಳಿಯಲಿಲ್ಲ. ಆತನ ಪ್ರೀತಿಯಲ್ಲಿ ಮಾತ್ರ ಗೌತಮ್ ಅನ್ನು ಮರೆತು ಹೋದಳು. ಗೌತಮ್ ಸತ್ತು ಹೋಗುತ್ತಿದ್ದರೂ ಸಹ ಎಲ್ಲರೂ ಸಂತೋಷವಾಗಿ ಇರಬೇಕು ಅಂದುಕೊಂಡನು. ಪ್ರೀತಿ ಶ್ರೇಷ್ಠನಾ, ಮದುವೆ ಶ್ರೇಷ್ಠನಾ, ಸ್ನೇಹ ಶ್ರೇಷ್ಠನಾ ಅಂದರೆ ಈ ಕಥೆಯಲ್ಲಿ ಎಲ್ಲ ಶ್ರೇಷ್ಠನೇ. ಈ ಕತೆ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಕೊನೆಯ ತನಕ ಈ ಕತೆ ನೋಡಿ ನಿಮಗೆ ಏನನಿಸುತ್ತದೆ ಅದು ತಪ್ಪದೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.